ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ಸಾಹಿತ್ಯ. ಇತ್ತೀಚೆಗೆ ಬಹಳ ಟ್ರೆಂಡಿಂಗ್ ನಲ್ಲಿ ಇರುವಂತಹ ಶೋ ಅಂದ್ರೆ ಅದು ಬಿಗ್ ಬಾಸ್. ಬಿಗ್ ಬಾಸ್ ಅಂದ್ಮೇಲೆ ಕೇಳಬೇಕಾ? ಬಿಗ್ ಬಾಸ್ ನಲ್ಲಿ ಬಹಳ ಟ್ರೆಂಡಿಂಗ್ ನಲ್ಲಿ ಕೇಳಿ ಬರ್ತಾ ಇರುವಂತಹ ಹೆಸರು ಅಂದ್ರೆ ಅದು ಗಿಲ್ಲಿ ನಟ. ಗಿಲ್ಲಿ ನಟ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ಬಹಳ ಹೆಸರನ್ನ ಗಳಿಸಿರುವಂಥದ್ದು. ಜೊತೆಗೆ ಬಹಳ ಕ್ರೇಜ್ ಇರುವಂತಹ ಶೋ ಅಂತಂದ್ರೆ ರಿಯಾಲಿಟಿ ಶೋ ಅಂತಂದ್ರೆ ಅದು ಬಿಗ್ ಬಾಸ್. ಬಿಗ್ ಬಾಸ್ ನಿಂದ ಬಹಳ ಕ್ರೇಜ್ ಸಿಕ್ಕಿದೆ. ಹಾಗಾದ್ರೆ ನಾವು ಈಗ ನೋಡ್ತಾ ಇರುವ ಗಿಲ್ಲಿ ನಟನಿಗೂ ಊರಲ್ಲಿ ಇರುವಂತಹ ಗಿಲ್ಲಿ ನಟನಿಗೂ ಏನ್ ವ್ಯತ್ಯಾಸ? ಊರಲ್ಲಿ ಗಿಲ್ಲಿ ನಟ ಯಾವ ರೀತಿ ಇರ್ತಾ ಇದ್ರು, ಜೊತೆಗೆ ಅವರ ತಂದೆ ತಾಯಿ ಯಾವ ರೀತಿ ಇದ್ದಾರೆ, ಏನ್ ಕೆಲಸ ಮಾಡ್ತಾ ಇದ್ದಾರೆ, ಜೊತೆಗೆ ಊರವರು ಗಿಲ್ಲಿ ನಟನ ಬಗ್ಗೆ ಏನ್ ಹೇಳ್ತಾರೆ, ಜೊತೆಗೆ ಅವರ ತಂದೆ ತಾಯಿ ಗಿಲ್ಲಿ ನಟನ ಬಗ್ಗೆ ಎಷ್ಟು ಪ್ರೌಡ್ ಮಾಡ್ತಾರೆ ಅಂತ ಇವತ್ತು ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಯಾಕೆ ಅಂತಂದ್ರೆ ಇವತ್ತು ನಾವು ಗಿಲ್ಲಿ ನಟನ ಊರಿಗೆ ಹೋಗ್ತಾ ಇದೀವಿ, ಜೊತೆಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದೀವಿ. ಲೆಟ್ಸ್ ಗೋ. ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಗಿಲ್ಲಿ ನಟನ ಮನೆಗೆ ಹೋಗ್ತಾ ಇದ್ವಿ, ಊರಿಗೆ ಹೋಗ್ತಾ ಇದ್ದೀವಿ ಅಂತ. ನನಗಂತೂ ಬಹಳ ಖುಷಿ ಆಗ್ತಾ ಇದೆ. ಯಾಕೆಂತಂದರೆ ಗಿಲ್ಲಿ ನಟ ಅಂತಂದರೆ ಈಗ ಬಿಗ್ ಬಾಸ್ ಅಂದಿದ ತಕ್ಷಣ ಮೊದಲಿಗೆ ನಮಗೆ ನೆನಪಾಗೋದು ಗಿಲ್ಲಿ ನಟ. ಇನ್ನು ಗಿಲ್ಲಿ ನಟ ಆಗಿರ್ಬೋದು, ಬೇರೆ ಯಾರಾದರೂ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಅದೊಂದು ಶಾಲೆಯ ನೆನಪು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದರೆ ಹೊಸದಾಗಿ ಫ್ರೆಂಡ್ಸ್ ಆಗಿರ್ತಾರೆ, ಜೊತೆಗೆ ಟೀಚರ್ಸ್ ಬೈಗಳಾಗಿರ್ಬೋದು, ಟೀಚರ್ ಅಪ್ರಿಷಿಯೇಟ್ ಮಾಡೋದಾಗಿರ್ಬೋದು, ಎಲ್ಲರಿಗೂ ಕೂಡ ಬಹಳ ಖುಷಿ ಇರುತ್ತೆ. ಹಾಗಾದರೆ ಅವರ ಮನೆಗೆ ಹೋಗೋದಕ್ಕಿಂತ ಮುಂಚೆ ಗಿಲ್ಲಿ ನಟನ ಶಾಲೆಯ ಜೀವನ ಹೇಗಿತ್ತು, ಟೀಚರ್ಸ್ ಏನು ಹೇಳ್ತಾರೆ, ಜೊತೆಗೆ ಅಲ್ಲಿರುವಂತಹ ಮಕ್ಕಳು ಎಷ್ಟು ಖುಷಿಯಾಗಿದ್ದಾರೆ ಅದೆಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ. ನಾನು ಸ್ವಲ್ಪ ಅವರ ಟೀಚರ್ಸ್ ಏನು ಹೇಳ್ತಾರೆ, ಜೊತೆಗೆ ಇಲ್ಲಿರುವಂತಹ ಮಕ್ಕಳು ಏನು ಹೇಳ್ತಾರೆ ನೋಡೋಣ. ಬನ್ನಿ ಶಾಲೆಗೆ ಹೋಗೋಣ. ಹಿಂಗ ಎಸ್, ನಾನು ಆಗ್ಲೇ ಹೇಳ್ತಾ ಇದ್ದೆ ಗಿಲ್ಲಿ ನಟ ಓದಿದಂತಹ ಶಾಲೆಗೆ ಹೋಗ್ತೀವಿ ಅಂತ. ಎಸ್, ಇವತ್ತು ನೀವು ನೋಡ್ತಾ ಇರ್ಬೋದು ಗಿಲ್ಲಿ ನಟ ಓದಿದಂತಹ ಶಾಲೆಯಲ್ಲಿ ಇವತ್ತು ನಾವಿದ್ದೀವಿ. ಜೊತೆಗೆ ಪುಟಾಣಿ ಮಕ್ಕಳು ಕೂಡ ಇದ್ದಾರೆ, ಜೊತೆಗೆ ಟೀಚರ್ಸ್ಗಳು ಕೂಡ ಇದ್ದಾರೆ. ಹಾಗಾದ್ರೆ ಗಿಲ್ಲಿ ನಟನ ಬಗ್ಗೆ ಏನು ಹೇಳ್ತಾರೆ, ಎಷ್ಟು ಖುಷಿಯಾಗಿದ್ದಾರೆ? ಯಾಕೆಂತಂದ್ರೆ ಕಲಿಕೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಬಹಳ ಮುಖ್ಯ ಆಗುತ್ತೆ. ಕಲಿಕೆಯೇ ನಮ್ಮ ಜೀವನಕ್ಕೆ ಒಂದು ದೊಡ್ಡ ಬುನಾದಿ ಅಂತ ಹೇಳಬಹುದು. ಆ ಒಂದು ಕಲಿಕೆ ಪ್ರಾರಂಭ ಆಗೋದೇ ಇಂತಹ ಶಾಲೆಗಳಲ್ಲಿ, ಅದರಲ್ಲೂ ಕೂಡ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ. ಹಾಗಾದ್ರೆ ಏನು ಹೇಳ್ತಾರೆ ಟೀಚರ್ಸು, ಮಕ್ಕಳು, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಎಸ್ ಪುಟ್ಟ, ನಿನ್ನ ಹೆಸರೇನು? ಕೌಶಿಕ್. ಕೌಶಿಕ್. ಗಿಲ್ಲಿ ನಟ ಗೊತ್ತಾ ನಿಂಗೆ? ಗೊತ್ತಾ? ಯಾವಾಗಿಂದ ಪರಿಚಯ ನಿಂಗೆ? ಹಾಂ, ಪರಿಚಯ ಇಲ್ವಾ ನಿನಗೆ? ಇಲ್ಲ. ಓಕೆ, ನಿಂಗೆ ಗೊತ್ತಾ ಪುಟ್ಟ ಗಿಲ್ಲಿ ನಟ? ಗೊತ್ತಾ? ಯಾವಾಗಿಂದ ಪರಿಚಯ? ನನಗೆ ಯಾವಾಗಿಂದ ನೋಡಿದ್ಯಾ? ನನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ನೋಡಿದ್ಯಾ? ಮಾತಾಡಿಸ್ತಾರ ನಿನ್ನ? ಬಂದಾಗೆಲ್ಲ ಮಾತಾಡಿಸ್ತಾರೆ, ಡೈರಿ ಮಿಲ್ಕ್ ಎಲ್ಲ ತರಿಸ್ಕೊಡ್ತಾರೆ. ಹೌದಾ? ಬಿಗ್ ಬಾಸ್ ಅಲ್ಲಿ ನೋಡಿದ್ಯಾ ಅವ್ರನ್ನ ನೀನು? ಎಸ್ ಮ್ಯಾಮ್. ಏನ್ ಅನ್ಸುತ್ತೆ ಬಿಗ್ ಬಾಸ್ ಅಲ್ಲಿ ನೋಡಿರೋದು? ಖುಷಿ ಆಗುತ್ತೆ. ಇಲ್ಲೂ ಹಂಗೆ ಇದ್ರಾ? ಎಲ್ಲಾದ್ರೂ ಕಿಟ್ಲೆ ಮಾಡ್ಕೊಂಡು? ನಿಂಗೂ ಕಿಟ್ಲೆ ಮಾಡಿದ್ರಾ? ಈಗ ಬಿಗ್ ಬಾಸ್ ಅಲ್ಲಿ ಇದೆಲ್ಲ ಗೆಲ್ಬೇಕಂತ ಅನ್ಸುತ್ತೋ ಏನ್ ಅನ್ಸುತ್ತೆ ನಿಂಗೆ? ಒಬ್ಬರೇ ಅಲ್ಲ, ಎಲ್ಲರೂ ಗೆಲ್ಬೇಕು ಅನ್ಸುತ್ತೆ. ಎಲ್ಲರೂ ಗೆಲ್ಬೇಕಾ? ಹಂಗಾರೆ ಗಿಲ್ಲಿ ನಟ ಗೆಲ್ಬೇಕು. ಓಕೆ, ನೋಡಿದ್ರಲ್ಲ ಎಷ್ಟು ಕ್ಯೂಟಾಗಿ ಮಕ್ಕಳು ಮಾತಾಡ್ತಿದ್ದಾರೆ ಅಂತ. ಮತ್ತೆ ಇನ್ನು ಮಕ್ಕಳು ಸಾಕಷ್ಟು ಜನ ಇದ್ದಾರೆ, ಎಲ್ಲರೂ ಕೂಡ ಮಾತಾಡ್ಸ್ತಾ ಹೋಗೋಣ. ಹಾಯ್. ಹಲೋ. ಹಲೋ. ಓ, ಫುಲ್ ಜೋಶಲ್ಲಿದ್ದೀರಾ? ಏನು ನಿಮ್ಮ ಹೆಸರು? ವಿನೋದ್. ನಿಮ್ಮ ಹೆಸರು? ಸಮರ್ಥ ಗೌಡ. ನಿಮ್ಮ ಹೆಸರು? ಭೈರವ. ಓಕೆ, ಈಗ ಗಿಲ್ಲಿ ನಟ ಬಿಗ್ ಬಾಸ್ ಅಲ್ಲಿ ಇರೋದು ನೋಡಿದ್ದೀರಾ ಎಲ್ರು? ಏನ್ ಅನ್ಸುತ್ತೆ? ತುಂಬಾ ಖುಷಿ ಆಯ್ತದೆ. ಹೌದಾ? ಬೇರೆ ಯಾರು ಗೆಲ್ಲೋದು ಬೇಡವಾ? ಅವರೇ ಗೆಲ್ಬೇಕಾ? ಯಾವಾಗಿಂದ ನೋಡಿದ್ದೀರಾ? ನಿಮ್ ಜೊತೆ ಎಲ್ಲ ಆಟ ಆಡಕ್ಕೆಲ್ಲ ಹೌದಾ? ಈಜೆಲ್ಲ ಆಡಕ್ ಹೋಗ್ತಾ ಇದ್ರಾ ನೀವು? ಈಗ ಇಲ್ಲಿ ನಿಮ್ ಜೊತೆ ಹೆಂಗಿದ್ರು ಮನೇಲೂ ಹಂಗೆ ಇದ್ದಾರಾ? ಓಕೆ, ಇವಾಗ ಗೆದ್ ಬರ್ಬೇಕಂತಾರ ಅಥವಾ ಬೇರೆಯವ್ರು ಗೆಲ್ಲಿ ಅಂತಾರ? ಓಕೆ, ನಿಮ್ಗೂ ಕಿಟ್ಲೆ ಮಾಡ್ತಾ ಇದ್ರಾ? ಬಿಗ್ ಬಾಸ್ ಮನೇಲಿ ಕಿಟ್ಲೆ ಮಾಡ್ತಾರಲ್ಲ ಹಂಗೆ? ಓಕೆ ಓಕೆ,
ಓಕೆ, ಇನ್ನೂ ಸಾಕಷ್ಟು ನಮ್ಮ ಬರೀ ಬಾಯ್ಸ್ನ ಮಾತನಾಡಿಸ್ತಾ ಇದ್ರೆ ನಮ್ಮ ಗರ್ಲ್ಸ್ ಹೊಡಿತಾರೆ, ಅವ್ರನ್ನೂ ಮಾತನಾಡಿಸ್ತಾ ಹೋಗೋಣ. ಹಾಯ್. ಹಾಯ್. ಏನು ನಿಮ್ಮ ಹೆಸರು? ಕುಸುಮ. ನಿಮ್ಮ ಹೆಸರು? ನಿನಾದಶ್ರೀ. ಓಕೆ, ಗಿಲ್ಲಿ ನಟ ನಿಮ್ಗೆ ಏನಾಗಬೇಕು, ಪರಿಚಯ ಇದ್ದಾರಾ? ದೂರದ ಸಂಬಂಧಿ ಅಂತಲೇ ಹೇಳ್ಬೋದು. ಅವ್ರಿಗೆ ನಾನೇನು ಅಷ್ಟು ನೋಡಿಲ್ಲ ಅವ್ರನ್ನ, ನನಗೆ ಗೊತ್ತು ಅಷ್ಟೇ. ಅವರೇ ನನ್ನ ಪರಿಚಯ. ಎಷ್ಟು ಗೊತ್ತು? ಸುಮಾರು ಗೊತ್ತು ಅಂದರೆ ಏನು ಹೇಳೋದು. ಗೊತ್ತಾ? ಹಂಗೆ ಅವರು ನಮ್ಮ ಸಂಬಂಧಿಕರು ಅವರ ಒಬ್ಬರು ಇವಳು ನಮ್ಮ ಸಂಬಂಧಿಕರು. ಇವಳಿಲ್ವಾ, ಇವಳು ಚಿಕ್ಕಪ್ಪನ ಹೆಂಡತಿ, ಅವ್ರ ಅಕ್ಕ, ಗಿಲ್ಲಿ ನಟವರ ಅಕ್ಕ. ಓಕೆ ಓಕೆ. ಹಂಗಿಂದ ಇವ್ರು ನಮಗೆ ಸಂಬಂಧ ಅಲ್ವಾ, ಹಂಗಿಂದ ಸಂಬಂಧ ಅಂತ ಖುಷಿ. ಯಾರಿಗೆ ಆದ್ರೂ ಅವ್ರ ಊರಿಗೆ ಬಿಗ್ ಬಾಸ್ ಗಂಟ ಹೋಗಿ ಅಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂದರೆ ಯಾರಿಗೆ ತಾನೇ ಖುಷಿ ಆಗಲ್ಲ. ಗೆದ್ದು ಬರ್ತಾರೆ. ಓಕೆ, ನೀವು ಯಾವಾಗಿಂದ ನೋಡ್ತಾ ಇದ್ದೀರಾ ಗಿಲ್ಲಿ ನಟ? ಚಿಕ್ಕ ವಯಸ್ಸಿಂದನೂ ನೋಡ್ತಾ ಇದ್ದೀವಿ. ಹೆಂಗಿರ್ತಾರೆ ಮನೇಲಿ? ಕೀಟ್ಲೆ ಇಟ್ಕೊಂಡು ಎಲ್ಲರ ಜೊತೆ ಖುಷಿಯಾಗಿರ್ತಾರೆ. ಊರಲ್ಲಿ ಹೆಂಗಿರ್ತಾರೆ? ಊರಲ್ಲೂ ಅದೇ ಥರ ಇರ್ತಾರೆ. ಹೌದಾ? ಗೆದ್ದು ಬರಲಿ ಅಂತ ಅನ್ಸುತ್ತಾ ಅಥವಾ ಏನು ಅನ್ಸುತ್ತೆ? ಅವ್ನು ಗೆದ್ದೇ ಬರಬೇಕು. ಎಷ್ಟು ಖುಷಿ ಆಗುತ್ತೆ? ತುಂಬ ಖುಷಿ ಆಗುತ್ತೆ. ಬಿಗ್ ಬಾಸ್ ಅಲ್ಲಿ ನೋಡೋದಕ್ಕೂ ಇಲ್ಲಿ ನೋಡೋದಕ್ಕೂ ಏನಾದ್ರು ಚೇಂಜಸ್ ಇದೆಯಾ? ಇಲ್ಲ. ಇನ್ನು ಮುಖ್ಯವಾಗಿ ಟೀಚರ್ಸ್ನ ಮಾತನಾಡಿಸ್ತಾ ಹೋಗಬೇಕು. ಯಾಕೆಂತಂದರೆ ನಾವು ಒಂದು ಸ್ಥಾನಕ್ಕೆ ಬರಬೇಕಂತಂದರೆ ಶಿಕ್ಷಕರು ಬಹಳ ಮುಖ್ಯ ಆಗುತ್ತೆ. ಒಂದು ಪ್ರೌಢಶಾಲೆ ಆಗಿರ್ಬೋದು ಅಥವಾ ಪ್ರಾಥಮಿಕ ಶಾಲೆ ಆಗಿರ್ಬೋದು ಅಥವಾ ನಾವು ಅಂಗನವಾಡಿ ಅಂತ ಏನು ಹೇಳ್ತೀವಿ, ಅಲ್ಲಿಂದಲೂ ಕೂಡ ನಾವು ಈ ಸ್ಥಾನಕ್ಕೆ ಬರೋದಕ್ಕೆ ಮುಖ್ಯವಾಗಿ ಕಾರಣ ಆಗಿರೋದು ಶಿಕ್ಷಕರು. ಸೊ ಗಿಲ್ಲಿ ನಟ ಇದ್ದಂತಹ ಶಾಲೆಯ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ಮೇಡಮ್ ನಮಸ್ತೆ. ಸರ್ ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಮ ಶಾಲೆಯಲ್ಲಿ, ಅದು ಕೂಡ ಸರ್ಕಾರಿ ಶಾಲೆ ಅಂತಂದ್ರೆ ಈಗ ಎಷ್ಟೋ ಜನ ಮೂಗು ಮುರಿತಾರೆ. ನಮ್ಮ ಮಕ್ಕಳನ್ನ ಯಾಕೆ ನಾವು ಸೇರಿಸ್ಬೇಕು ಸರ್ಕಾರಿ ಶಾಲೆಗೆ, ಒಂದು ಪ್ರೈವೇಟ್ ಸ್ಕೂಲ್ಗೆ ಹಾಕ್ತೀವಿ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನಮ್ಮ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ಈ ಮಟ್ಟಕ್ಕೆ ಹೋಗಿದ್ದಾರೆ. ಎಷ್ಟು ಖುಷಿ ಆಗುತ್ತೆ ಸರ್? ತುಂಬ ಖುಷಿ ಆಗುತ್ತೆ ಮೇಡಮ್. ಏಕೆ ಅಂತಂದರೆ ಒಂದು ಪತ್ರಿಕೆಯಲ್ಲಿ ಒಂದು 2 ವಾಕ್ಯಗಳಲ್ಲಿ ನಮ್ಮ ಶಾಲೆ ಬಂದ ಅಂತಂದರೆ ತುಂಬ ಖುಷಿ ಆಗ್ತಿತ್ತು. ಇವಾಗ ಸುಮಾರು ಒಂದು 2-3 ತಿಂಗಳಿಂದ ಸುಮಾರು ಟಿ ವಿ ಚಾನಲ್ನವರು, ಪತ್ರಿಕೆ ಮಾಧ್ಯಮದವರು ನಮ್ಮ ಶಾಲೆ ವಾತಾವರಣ ಬಂದು ನೋಡಿ ನಮಗೆ ಹೇಗಿದೆ ಶಾಲೆ ಮತ್ತು ಸರ್ಕಾರಿ ಶಾಲೆ ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರಲ್ಲ, ನಮ್ಗೆ ಖುಷಿ ಆಗ್ತಾ ಇದೆ. ಓಕೆ ಸರ್, ಈಗ ಗಿಲ್ಲಿ ನಟ ಈಗ ಬಿಗ್ ಬಾಸ್ ಅಲ್ಲಿ ಇರೋದ್ರಿಂದ ಗೆಲುವು ಸೋಲು ಅನ್ನೋದು ಯಾರು ಕೂಡ ಡಿಸೈಡ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಸರ್ಕಾರಿ ಶಾಲೆಗೆ ಏನಾದರೂ ಪ್ಲಸ್ ಆಗತ್ತಾ? ಯಾಕೆಂತಂದ್ರೆ ಮುಖ್ಯವಾಗಿ ಈಗ ಸರ್ಕಾರಿ ಶಾಲೆಯಲ್ಲಿ ಅವ್ರು ವಿದ್ಯಾಭ್ಯಾಸ ಮಾಡಿದ್ರು, ಜೊತೆಗೆ ಈ ಸ್ಕೂಲಿಗೆ ಏನಾದ್ರು ಪ್ಲಸ್ ಆಗಬಹುದು ಸರ್? ಆಗುತ್ತೆ ಮೇಡಮ್. ನಮ್ಮ ಶಾಲೆ ಅಂತ ಅಲ್ಲ, ನಮ್ಮ ಗ್ರಾಮದ ಶಾಲೆ ಅಂತ ಅಲ್ಲ, ಈ ಸರ್ಕಾರಿ ಶಾಲೆ ನೀವು ಹಿಂದೆ ಹೇಳಿದಾಗೆ ಖಾಸಗಿ ಸಾಲ ವ್ಯಾಮೋಹ ಇದೆ. ಈಗ ಸರ್ಕಾರಿ ಶಾಲೆಯಲ್ಲಿ ಈಗ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಕೊಡ್ತಾ ಇದೆ. ಪ್ರತಿಭಾ ಕಾರಂಜಿ ಇರ್ಬೋದು, ಈಗ FLN ಕಲಿಕಾ ಹಬ್ಬ ಅಂತ ನಾಳೆ ಶುಕ್ರವಾರ ನಡೀತದೆ. ಈ ಕಾರ್ಯಕ್ರಮಗಳನ್ನು ಭಾಗವಹಿಸಿ ಮಕ್ಕಳು ಉತ್ಸಾಹಕ್ರಾಗ್ತಾರೆ. ಅದರಲ್ಲೂ ಈ ಥರ ಒಂದು ಪ್ರತಿಭೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ, ಅದರಲ್ಲೂ ನಮ್ಮ ದಡಪುರ ಶಾಲೆಯಲ್ಲಿ, ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಇದೆ. ಈ ರಾಜ್ಯಾದ್ಯಂತ ಅವನ ಹೆಸರು ಮತ್ತು ಕಟ್ಔಟ್ಗಳು ರಾರಾಜಿಸ್ತವೆ. ಹಾಗಾಗಿ ಈ ಮಕ್ಕಳಿಗೆ ಏನಾಗುತ್ತೆ ಅಂದರೆ, ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿದ್ದರೆ ಹೆಚ್ಚು ಅವಕಾಶಗಳು ಸಿಗ್ತವೆ. ನಾವು ಅಂದರೆ ಸರ್ಕಾರಿ ಶಾಲೆ ಅಂದರೆ ಸಮುದ್ರ ಇದ್ದಂಗೆ ವಿಶಾಲವಾಗಿ ಓಡಾಡ್ಬೋದು. ಅದೇ ಖಾಸಗಿ ಶಾಲೆ ಅಂದರೆ ಒಂದು ಸಣ್ಣ ವ್ಯಾಪ್ತಿಯಲ್ಲಿ ಏನೋ ಕಲಿಕೆಗೆ ಒತ್ತು ಕೊಡ್ತಾರೆ, ಏನೋ ಪ್ರಾಕ್ಟೀಸ್ ಬರೀ ಉರಿವಡಿ ಪದ್ಧತಿ ಇರ್ತದೆ. ನಮ್ಮಲ್ಲಿ ಹಂಗಲ್ಲ, ಇಲ್ಲಿ ಚಟುವಟಿಕೆ ಆಧಾರಿತ ಕಲಿಕೆ ಇದೆ. ನಮ್ಮಲ್ಲಿ 1ರಿಂದ 3ನೇ ತರಗತಿ ನಲಿಕಲಿ ಸಿಸ್ಟಮ್ ಇದೆ. ಆ ಸಿಸ್ಟಮ್ಮು ಮಕ್ಕಳಿಗೆ ಪ್ರತಿಯೊಂದನ್ನು ಕಲಿಸುತ್ತೆ. ಆ ಕಲಿಕೆ ಜೊತೆಗೆ ನಮ್ಮ ಈ ದಡಪುರದಲ್ಲಿ ರಂಗ ಕಲಾವಿದರು ಭಾಳಷ್ಟು ಜನ ಇದ್ದಾರೆ ದಡಪುರದಲ್ಲಿ. ಹಾಗಾಗಿ ಆ ಕಲೆ ಕೂಡ ಗಿಲ್ಲಿ ನಟಕ್ಕೆ ಪ್ರೇರಣೆ ಆಗಿರ್ಬೋದು. ಏಕೆಂದರೆ ಇಷ್ಟು ಉದ್ಭವ ಮೂರ್ತಿಯಾಗಿ ಏಕೇಕಿ ಬೆಳಿಬೇಕಾದ್ರೆ ಈ ಮಣ್ಣಿನ ಗುಣ, ದಡಪುರದ ಮಣ್ಣಿನ ಗುಣನೇ ಅನಿಸುತ್ತೆ. ಇಲ್ಲಿ ನಮ್ಮ ಮಕ್ಕಳುಗಳಿದೆ, ನಾವು ಹಲವಾರು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ಕೂಡ ಶಾಲಾ ವಾರ್ಷಿಕೋತ್ಸವ ಮಾಡ್ತೀವಿ. ಅವರ ಪ್ರತಿಭೆ ನೋಡಿದ್ರೆ ನೀವು ಒಂದು ಇದೆಲ್ಲ ಇದೆ, ವೀಡಿಯೋಸ್ಗಳೆಲ್ಲ ಇದೆ, ಎಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾಯಿರಿ ಅನ್ನೋದು ಭಾಳ ಆಶ್ಚರ್ಯ ಆಗುತ್ತೆ. ಇದೇ ಅವ್ರಿಗೆ ಹೆಚ್ಚು ಅವಕಾಶಗಳು ಸಿಕ್ಕಿದ್ರೆ ಖಾಸಗಿ ಶಾಲೆಗಿಂತ ಉನ್ನತ ರೀತಿಯಲ್ಲಿ ನಮ್ಮ ಮಕ್ಕಳು ಮತ್ತು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳು ಬೆಳೀತವೆ ಮತ್ತು ಈ ಗಿಲ್ಲಿ ನಟನಿಂದ ಪ್ರೇರಣೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸರ್ ಈಗ ತಾನೇ ಹೇಳ್ತಾ ಇದ್ರೆ, ಯಾಕೆಂತಂದರೆ ನಾವು ಪುಸ್ತಕದಲ್ಲೇ ಯಾವಾಗಲೂ ಕೂಡ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಮಕ್ಕಳಿಗೆ ಓದು ಎಷ್ಟು ಮುಖ್ಯ ಆಗುತ್ತೋ ಜೊತೆಗೆ ಒಂದು ಆಟ ಆಗಿರ್ಬೋದು ಅಥವಾ ಕ್ರೀಡೆ ಆಗಿರ್ಬೋದು, ಅದೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ನಿಜ, ಈಗ ಗಿಲ್ಲಿ ನಟನಿಂದ ಎಷ್ಟೋ ಜನಕ್ಕೆ ಪ್ರೇರಣೆ ಆಗುತ್ತೆ. ಜೊತೆಗೆ ನಮ್ಮ ಸರ್ಕಾರಿ ಶಾಲೆಗಳು ಈಗ ನಶಿಸ್ತಾ ಇದೆ ಅಂತ ಹೇಳಬಹುದು. ಈ ಮಾತು ಹೇಳಲಿಕ್ಕೆ ನಮಗೂ ಕೂಡ ಬಹಳ ಬೇಸರ ಆಗುತ್ತೆ. ನಾವು ಕೂಡ ಸರ್ಕಾರಿ ಶಾಲೆಯಲ್ಲೇ ವ್ಯಾಸಂಗ ಮಾಡಿರುವಂಥದ್ದು. ಅಂಥದ್ರಲ್ಲಿ ಈಗ ಸರ್ಕಾರಿ ಶಾಲೆ ಅಂತ ಅಂದರೆ ಮಕ್ಕಳನ್ನ ಸೇರಿಸಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಏನೆಲ್ಲ ಸೌಲಭ್ಯಗಳು ಸರ್ಕಾರಿ ಶಾಲೆಗೆ ಇನ್ನೂ ಕೂಡ ಬೇಕಾಗುತ್ತೆ. ಈಗ ಇಲ್ಲಿ
ಇಲ್ಲಿ ಒಂದು ಶಾಲೆ ಆಗಿರ್ಬೋದು, ಈ ಶಾಲೆಗೂ ಕೂಡ ಏನಾದರೂ ಮೂಲಭೂತ ಸೌಕರ್ಯಗಳು ಏನಾದರೂ ಬೇಕಾಗಿದೆಯಾ ಸರ್? ಏನು ಕೊರತೆ ಇದೆ ಇಲ್ಲಿ ನಮಗೆ? ಇಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ರಚನೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಸೋಮರಾಜರವರು, ಹಾಗೆ ಚಂದ್ರಶೇಖರ್, ಮರಿಗೌಡರು, ಹೀಗೆ ಹಲವಾರು ಒಂದು 159 ಜನ ಒಂದು ಸಂಘ ರಚನೆಯಾಗಿದೆ. ಈ ಸಂಘದಿಂದ ನಮಗೆ ಮೂಲ ಸೌಕರ್ಯಗಳಾದಂಥ ಈ ರಂಗಮಂಟಪ ಅವರೇ ಮಾಡಿಸ್ಕೊಟ್ಟದ್ದು. ಹಾಗೆ ಈ ಸುಸ್ಥಿತ ಶೌಚಾಲಯಗಳಿಗೆ ಆಗುವಂಥ ವ್ಯವಸ್ಥೆಗಳು ಮತ್ತು ಗಿಡಗಳು ನೋಡ್ರಿ, ಎಂಟ್ರೆನ್ಸ್ ಬಂದಿರಲ್ಲ ಯಾವ ಥರ ಕಾಣುತ್ತೆ. ಈಗ ಸರ್ಕಾರಿ ಶಾಲೆಯನ್ನು ಕಾಣೋದೇ ಇಲ್ಲ. ಈಗ ಬೇರೆ ಟಿ ವಿರಲ್ಲಿ ಬಂದಾಗ ಅದೇ ಥರ ಹೇಳ್ತಿದ್ರು, ಇದು ಸರ್ಕಾರಿ ಶಾಲೆನಾ, ಇಷ್ಟು ಚೆನ್ನಾಗಿದೆಯಲ್ಲ ಅಂಥೇಳಿ. ಇದಕ್ಕೆಲ್ಲ ಪ್ರೇರಣೆ ಯಾರು ಅಂತಂದರೆ ಈ ಹಳೆ ವಿದ್ಯಾರ್ಥಿಗಳು. ಇವನು ಕೂಡ ನಮ್ಮ ಗಿಲ್ಲಿ ನಟನು ಕೂಡ ಹಳೆ ವಿದ್ಯಾರ್ಥಿಗಳು. ಈ ಶಾಲೆಯಲ್ಲಿ ಇವನು 2004-05 ದಾಖಲಾಗಿ 7ನೇ ತರಗತಿ ಇಲ್ಲಿ ವ್ಯಾಸಂಗ ಮಾಡಿದ್ದಾನೆ. ಹಾಗೆ ಇನ್ನೂ ಹಲವಾರು ವಿದ್ಯಾರ್ಥಿಗಳು ಇಲ್ಲಿ ಅವನಿಂದ ಪ್ರೇರಣೆಯಾಗಿ ಎಲ್ಲ ಸರ್ಕಾರಿ ಶಾಲೆಗೆ ಸೇರಲಿ. ಮತ್ತು ನಮಗೆ ಇಲ್ಲಿ ಕಂಪ್ಯೂಟರ್ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ ಸೋಮರಾಜರವರು. ಮುಂದೆ ಬಂದಂಥ ಈ ಗಿಲ್ಲಿ ನಟನೆ ಇರ್ಬೋದು, ಅವನು ನಮ್ಮ ಶಾಲೆಗೆ ಕೂಡ ಒಂದಷ್ಟು ಏನಾದರೂ ಉತ್ತೇಜನವಾದಂಥ ಮಕ್ಕಳಿಗೆ ಅನುಕೂಲ ಹೋಗೋಂಥ ಅವನ ಕೈಲಿ ಏನು ಸಾಧ್ಯ ಇರುತ್ತೆ ಅದನ್ನು ಮಾಡಲಿ ಅಂತ ನಾನು ಆಶಿಸ್ತೀನಿ. ಸರ್, ಈಗ ಬಿಗ್ ಬಾಸ್ ಅಲ್ಲಿ ಇದ್ದಾರೆ. ಬಿಗ್ ಬಾಸ್ ಸೀಸನ್ 12 ಬಹಳ ಚೆನ್ನಾಗಿ ಈಗ ಒಂದು ಕಾಣಿಸ್ತಾ ಇರೋದಾಗಿರ್ಬೋದು, ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಅವರ ವ್ಯಕ್ತಿತ್ವ ಏನು ಅನ್ನೋದು ಅಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ವ್ಯಕ್ತಿತ್ವ ರೂಪಿಸುವಂಥ ಜವಾಬ್ದಾರಿ ತಂದೆ ತಾಯಿಗೆ ಎಷ್ಟರ ಮಟ್ಟಿಗಿರುತ್ತೋ ಒಬ್ಬ ಶಿಕ್ಷಕರಾಗಿ ಅವ್ರಿಗೂ ಕೂಡ ಅಷ್ಟೇ ಒಂದು ಜವಾಬ್ದಾರಿ ಕೂಡ ಇರುತ್ತೆ. ಆ ಒಂದು ಜವಾಬ್ದಾರಿನ ಇಲ್ಲಿ ಸಾಕಷ್ಟು ಶಿಕ್ಷಕರು ನಿರ್ವಹಿಸಿದ್ದಾರೆ. ನಮಗೂ ಕೂಡ ಬಹಳ ಖುಷಿ ಆಗ್ತಾ ಇದೆ. ಇನ್ನು ಅನುದಾನದ ವಿಚಾರಕ್ಕೆ ಬಂದರೆ, ಈಗ ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ 12 ಇರೋದ್ರಿಂದ ಅವರು ಓದಿದಂತಹ ಶಾಲೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಈ ಶಾಲೆಯಲ್ಲಿ ಅವ್ರು ವ್ಯಾಸಂಗ ಮಾಡಿದ್ದಾರೆ ಅಂತ. ಏನಾದರೂ ನಿಮ್ಮ ಶಾಲೆಗೆ ಯಾರಾದರೂ ಬಂದು ಅನುದಾನ ಕೊಡೋದಾಗಿರ್ಬೋದು, ಆ ರೀತಿಯಾಗಿ ಏನಾದರೂ ಮಾಡಿದ್ದಾರೆ ಸರ್? ಮಾಡಿದ್ದಾರೆ ಮೇಡಮ್, ಭಾಳಷ್ಟು ಜನ ಮಾಡಿದ್ದಾರೆ. ಈಗ ನಮಗೆ ಕಂಪ್ಯೂಟರ್ ಕೊಟ್ಟರು ಅವರು, ಸೋಮರಾಜ್ ಅಂತೇಳಿ, ಮತ್ತು ವೈಟ್ ಬೋರ್ಡ್ ಕೊಟ್ಟರು, ಮತ್ತು ಮಕ್ಕಳ ಪ್ರತಿಭಾ ಪರೀಕ್ಷೆಗೆ ಪ್ರಿಪ್ರೇಷನ್ಗಾಗಿ ಒಂದು ಬುಕ್ಸ್ಗಳು ಕೊಟ್ಟಿದ್ದಾರೆ, ಮತ್ತು ಸಂವಿಧಾನ ಬುಕ್ಸ್ಗಳು ಕೊಟ್ಟಿದ್ದಾರೆ, ಈ ರಂಗಮಂಟಪ ಕೊಟ್ಟಿದ್ದಾರೆ, ಸಸಿಗಳನ್ನ ಕೊಟ್ಟಿದ್ದಾರೆ, ಮತ್ತು ಅಲ್ಲೊಂದು ಸ್ಮಾರ್ಟ್ ಟಿ ವಿ ಇದೆಯಲ್ಲ, ಚಂದ್ರಶೇಖರ್ ಸ್ಮಾರ್ಟ್ ಟಿ ವಿ ಕೊಟ್ಟಿದ್ದಾರೆ. ನಮ್ಮ ಮರಿಗೌಡರು ಇಲ್ಲಿ ನಮ್ಮಲ್ಲಿ ಇಂಗ್ಲೀಷ್ ವ್ಯಾಯಾಮ ಎಲ್ಲ ಶಾಲೆಯಲ್ಲಿ ಇತ್ತಲ್ಲ, ಹಾಗಾಗಿ ಸುಮಾರು 10 ವರ್ಷಗಳಿಂದ ಇಲ್ಲಿ ನಾವು LKG UKGಯಿಂದ ಖಾಸಗಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ವಿ. 7 ವರ್ಷದಿಂದ ಮಾತ್ರ ಸರ್ಕಾರದ ಅನುದಾನ ಸಿಗ್ತಾ ಇದೆ. ಅಂದರೆ 9 ವರ್ಷಗಳ ಕಾಲ ನಮ್ಮ ಇಲ್ಲಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳು, ಹಿರಿಯರು, ಶಿಕ್ಷಣ ಪೋಷಕರು ಅದಕ್ಕೆ ಪ್ರೋತ್ಸಾಹ ನೀಡಿ ಸರ್ಕಾರಿ ಶಾಲೆ ಅಭಿವೃದ್ಧಿಗೆ ಕೈ ಜೋಡಿಸ್ತಾ ಇದ್ದಾರೆ. ಅದು ತುಂಬ ಖುಷಿ. ಈ ಶಾಲೆಯಲ್ಲಿ ನಾವು ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ ಅಂದರೆ ನಮಗೆ ಖುಷಿ. ಈ ವಾತಾವರಣ ನೋಡಿರಿ ಯಾವ ಥರ ಇದೆ. ಈಗ ಖಾಸಗಿ ಶಾಲೆ ಅನ್ನೋದಕ್ಕಿಂತ ಉತ್ತಮ ರೀತಿಯಲ್ಲಿ ನಮ್ಮಲ್ಲೂ ಕೂಡ ಎಲ್ಲ ವಾತಾವರಣವಿದೆ. ಇದು ಕಲಿಕೆಗೆ ಪೂರಕವಾದಂಥ ಚಟುವಟಿಕೆಗಳನ್ನು ನಾವು ಸಂಭ್ರಮ ಶನಿವಾರ ಅಂತ ಸರ್ಕಾರದ ಅನ್ವಯ ಮಾಡ್ತಾ ಇದ್ದೀವಿ. ಅದಲ್ಲದೆ ಪ್ರತಿ ಗುರುವಾರ ಮಧ್ಯಾಹ್ನದ ವೇಳೆ ನಾವು ಈ ವಿವಿಧ ಚಟುವಟಿಕೆಗಳನ್ನ ನಾವು ಕಲಿಸ್ತಾ ಇದ್ದೀವಿ. ಅದು ಮಕ್ಕಳಿಗೆ ತುಂಬ ಪ್ರೇರಣೆ ಆಗ್ತಾ ಇದೆ. ಈಗ ಪ್ರತಿಭಾ ಕಾರಂಜಿ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಮತ್ತೊಂದು ಕಾಂಪಿಟೇಟಿವ್ ಇದು ಇರ್ಬೋದು, ಅಲ್ಲೆಲ್ಲ ನಮ್ಮ ಮಕ್ಕಳು ಭಾಗವಹಿಸಿ ಸಾಕಷ್ಟು ಬಹುಮಾನಗಳನ್ನು ಪಡೆದಿದ್ದೇವೆ. ಅದು ಖುಷಿ ವಿಚಾರ. ನಿಜ, ನೀವು ಹೇಳ್ದಂಗೆ ಸರ್ಕಾರಿ ಶಾಲೆ ಅಂದರೆ ಯಾವ ರೀತಿ ಆಗಿಬಿಟ್ಟಿದೆ ಅಂತಂದರೆ, ಅಯ್ಯೋ ನಮ್ಮ ಮಕ್ಳಿಗೆ ಅಲ್ಲಿ ಏನು ಹೇಳ್ಕೊಡ್ತಾರೆ, ಹೆಂಗೆ ಕಲಿತಾರೆ ಮಕ್ಕಳು ಅಂತ ಯೋಚನೆ ಮಾಡ್ತಾರೆ. ಹಾಗಾಗಿ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸ್ತಾರೆ. ಆದರೆ ಎಷ್ಟೋ ಪ್ರತಿಭೆಗಳು ಈ ಒಂದು ಸರ್ಕಾರಿ ಶಾಲೆಯಿಂದ ಬಂದಿರೋದು ಅಂತ ಯಾರು ಕೂಡ ಯೋಚನೆ ಮಾಡಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ ಸರ್ ನೀವು. ಯಾಕೆಂತಂದರೆ ಸರ್ಕಾರಿ ಶಾಲೆಯ ಬಗ್ಗೆ ಇನ್ನಷ್ಟು ಒಂದು ಅರಿವನ್ನು ಮೂಡಿಸ್ಬೇಕಾಗಿದೆ. ಆ ಒಂದು ಅರಿವನ್ನು ಮೂಡಿಸುವ ಕೆಲಸ ಕೂಡ ನೀವು ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಸರ್. ತೊಡಗ ದ್ವಾಸಿ ಕೊಡು, ಚಿಕ್ಕವ ಚಕ್ಕಿ ಕೊಡು, ನಮ್ಮ ಪರಾಜ ಕೊಟ್ಟೂರಿ ಬೀಗ ಸಾಂಗ ಸೊಪ್ಪು ನೀವಿಬ್ರು ಮಾಡು ತಪ್ಪು. ಮತ್ತೊಬ್ರು ಟೀಚರ್ ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಮೇಡಮ್? ಶೋಭಾ ಅಂತೇಳಿ. ಎಷ್ಟು ಖುಷಿ ಆಗ್ತಾ ಇದೆ ಗಿಲ್ಲಿ ನಟನನ್ನ ನೀವು ಈಗ ಬಿಗ್ ಬಾಸ್ ಅಲ್ಲಿ ನೋಡಿ? ತುಂಬ ಖುಷಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಆಗಿರೋದ್ರಿಂದ ಬಹಳ ಖುಷಿ ಆಗುತ್ತೆ. ಹೂವಿನಿಂದ ನಾರು ಸಹ ಸ್ವರ್ಗಕ್ಕೆ ಸೇರ್ತು ಅನ್ನೋ ಹಾಗೆ ಅವರ ಪ್ರತಿಭೆ ಬೆಳೀತಾ ಇರೋದ್ರ ಜೊತೆಗೆ ಈ ಊರು ಎಲ್ಲಿದೆ ಅಂತಲೇ ಜನಕ್ಕೆ ಗೊತ್ತಿಲ್ಲ. ಈ ಊರಿನ ಮಹಿಮೆ ಮತ್ತು ನಮ್ಮ ಶಾಲೆ ಹೇಗಿದೆ ಅನ್ನೋದು ಇಡೀ ಕರ್ನಾಟಕದ ಜನರೆಲ್ಲ ಸಹ ನೋಡ್ತಿದ್ದಾರೆ. ನಮ್ಮ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ನಮ್ಮ HM ಹೇಳಿದ್ರು ಮೂಗ್ಮುರಿಯವರೇ ಜಾಸ್ತಿ ಅಂತ ಹೇಳಿಬಿಟ್ಟು. ಆದರೆ ನಮ್ಮ ಒಂದು ಸರ್ಕಾರಿ
ಶಾಲೆಯನ್ನು ನೋಡಿದಾಗ ಇಲ್ಲಿ ನಮ್ಮ ಪ್ರೈವೇಟ್ ಶಾಲೆಗಿಂತ ಖಾಸಗಿ ಶಾಲೆಗಿಂತ ವಿಭಿನ್ನವಾದ ರೀತಿಯಲ್ಲಿ ನಾವು ಎಲ್ಲ ವ್ಯವಸ್ಥೆ ಒಂದು ಔಟ್ಡೋರ್ ಇರ್ಬೋದು, ಇಂಡೋರ್ ಇರ್ಬೋದು, ಎಲ್ಲ ಸಹ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದೀವಿ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂತಂದರೆ ಈ ಊರಿನಲ್ಲಿರ್ತಕ್ಕಂಥ ಜನರು ಸಹ ಸಾಕಷ್ಟು ಅನುದಾನಗಳನ್ನು ಕೊಡ್ತಾ ಇದ್ದಾರೆ. LKG UKG ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಊರಿನ ಪ್ರಮುಖರೇ, ಹಿರಿಯ ಮುಖಂಡರು ಏನು ಮಾಡ್ತಾಯಿದ್ರು, ಒಂದು 8-10 ವರ್ಷಗಳ ಕಾಲ ಅವರ ಒಂದು ಸಂಬಳವನ್ನು ಅವರೇ ಸಹ ಕೊಟ್ಟಿದ್ದಾರೆ. ಪ್ರತಿಯೊಂದು ಸಹ ಖಾಸಗಿ ಶಾಲೆಯಲ್ಲಿ ಯಾವ ಥರ ನಡೆಯುತ್ತೆ ಅದೇ ಥರ ನಮ್ಮ ಶಿಕ್ಷಣ ನಡ್ಕೊಂಡು ಹೋಗ್ತಾ ಇದೆ. ಮತ್ತು ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಮಾಡಿಸ್ತೀವಿ. ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಮಕ್ಕಳೆಲ್ಲರೂ ಸಹ ಭಾಗವಹಿಸ್ತಾರೆ. ಪಠ್ಯ ಚಟುವಟಿಕೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಸಹಪಠ್ಯ ಚಟುವಟಿಕೆಗಳಿಗೂ ಸಹ ನಾವು ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಒಬ್ಬ ವಿದ್ಯಾರ್ಥಿ ಪರಿಪೂರ್ಣ ಆಗಬೇಕು ಅಂತ ಹೇಳಿದ್ರೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆ ಎರಡನ್ನೂ ಸಹ ಕಲಿಬೇಕು. ಎರಡಕ್ಕೂ ಸಹ ಇಲ್ಲಿ ನಾವು ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದ್ದೀವಿ. ಈ ಒಂದು ವಾತಾವರಣದಲ್ಲಿ ಗಿಲ್ಲಿ ನಟ ಅವರು ಬೆಳೆದು ಹೋಗಿದ್ದಾರೆ. ಆ ಒಂದು ಕಲೆ ನಮ್ಮ ಮಕ್ಕಳಲ್ಲೂ ಸಹ ಇದೆ. ಯಾಕೆ ಅಂದರೆ ಈ ಊರಿನಲ್ಲಿ ರಂಗಭೂಮಿ ಕಲಾವಿದರು ಸಾಕಷ್ಟು ಜನ ಇದ್ದಾರೆ. ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಸಹ ಮಕ್ಕಳು ಮುಂದೆ ಬಂದು ಬೆರಳು ತೋರಿಸಿದ್ರೆ ಹಸ್ತನೇ ನುಂಗ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಏನಾದರೂ ಒಂದು ಹೇಳಿದ್ರೆ ನಾವು ಅವರು ಅದ್ರ ಬಗ್ಗೆ ಪರಿಪೂರ್ಣವಾಗಿ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಏನಾಗುತ್ತೆ, ಈ ಮಕ್ಕಳು ಅಂತಲ್ಲ, ನಮ್ಮ ಇಡೀ ರಾಜ್ಯಾದ್ಯಂತ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಎಲ್ಲರಿಗೂ ಸಹ ಅವರೊಂದು ರೀತಿಯ ಸ್ಫೂರ್ತಿ ಅವರು. ಯಾಕೆ ಅಂದರೆ ಇಂಥ ಒಂದು ಗ್ರಾಮದಲ್ಲಿ ಹುಟ್ಟಿ ಸರ್ಕಾರಿ ಶಾಲೆಯಲ್ಲಿ ಓದಿ ಅವರು ಬಿಗ್ ಬಾಸ್ ಅಂತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ, ಭಾಗವಹಿಸಿದ್ದಾರೆ ಮತ್ತು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಹಾಗಾಗಿ ಮಕ್ಕಳಿಗೆಲ್ಲ ಸ್ಫೂರ್ತಿಯಾಗಿದ್ದಾರೆ. ನಾವು ಸಹ ಏನಾದರೂ ಒಂದು ಸಾಧನೆ ಮಾಡ್ಬೋದು ಅಂತ ಅವರಲ್ಲೂ ಸಹ ಒಂದು ಆಸಕ್ತಿ ಮೂಡುತ್ತೆ. ಅವರು ಒಂದು ಉತ್ತೇಜನ ಮತ್ತು ಪ್ರೇರೇಪಿತರಾಗಿದ್ದಾರೆ. ಹಾಗಾಗಿ ಯಾವ ಮಕ್ಕಳಿಗೂ ಸಹ ನಾವು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀವಿ, ನಮ್ಮಿಂದ ಏನೂ ಸಾಧ್ಯ ಆಗೋದಿಲ್ಲ, ನಾವು ಮುಂದೆ ಬರೋದಕ್ಕಾಗೋದಿಲ್ಲ ಅಂದರೆ ಟೌನವ್ರ ಜೊತೆ ಸಿಟಿಯವ್ರ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಮನೋಭಾವ ಇಲ್ಲ. ನಾವು ಸಹ ನಮ್ಮಲ್ಲಿ ಪ್ರತಿಭೆ ಇದ್ದರೆ ಮುಂದೆ ಹೋಗ್ಬೋದು ಅಂತಕ್ಕಂಥ ಒಂದು ಪ್ರೇರಣೆ ಮತ್ತು ದೃಢ ಮನೋಭಾವ ಅವರಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗಿದೆ. ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ನಮಗಂತೂ ಬಹಳ ಖುಷಿ ಆಗುತ್ತೆ. ಮೊನ್ನೆ ಅವ್ರ ಪೇರೆಂಟ್ಸ್ ಎಲ್ಲ ಹೋಗಿದ್ರಲ್ಲ ಬಿಗ್ ಬಾಸ್ಗೆ, ತುಂಬ ಖುಷಿ ಆಯಿತು. ಈಗ ನಾನು ಸ್ಕೂಲಿಗೆ ಬರುವಾಗ ಅವ್ರ ಪೇರೆಂಟ್ಸ್ ಸಿಕ್ಕಿದ್ರು, ತಂದೆ ಮಾತಾಡಿಸ್ದೆ ನಾನು. ತುಂಬ ಚೆನ್ನಾಗಿ ಹೋಗಿ ಎಂಜಾಯ್ ಮಾಡ್ಕೊಂಬಂದ್ರಲ್ಲ ನೀವು ಅಂತ ಹೇಳಿನೇ ಬಂದೆ ಸ್ಕೂಲಿಗೆ ಬರುವಾಗ ಬೆಳಿಗ್ಗೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬಂದ್ರಿ ಅಂತ. ಮತ್ತು ಸರ್ಕಾರಿ ಶಾಲೆ HITಲ್ಲಿ ಅವ್ರು ಅಭಿನಯ ಮಾಡಿದ್ದಾರೆ. ಅವರು ಸಹ ಇಲ್ಲಿಗೆ ಬಂದಿದ್ದರು. ನಾವು ನಮ್ಮ ಇದರಲ್ಲಿ ಅಭಿನಯ ಮಾಡಿದ್ದಾರೆ ಅಂತ ಟೀಮ್ ಎಲ್ಲ ಬಂದು ಮಕ್ಕಳ ಜೊತೆ ಸೇರಿ ಒಂದು ಫೋಟೋ ಎಲ್ಲ ತೊಗೊಂಡೋಯ್ತು. ನಮಗೆ ಭಾಳ ಖುಷಿ ಆಯಿತು. ಸರ್ಕಾರಿ ಶಾಲೆನ ಹೈಲೈಟ್ ಮಾಡಿ ತೋರಿಸಿದ್ದೀವಿ ನಾವು ಅಂತ ಹೇಳಿದ್ರು. ನನಗೆ ಬಹಳ ಖುಷಿ ಆಯಿತು. ಯಾಕೆಂದರೆ ನಮ್ಮ ಶಾಲೆಗಳು ಸಂಖ್ಯೆಯಲ್ಲಿ ಕ್ಷೀಣ ಆಗ್ತಾಯಿದೆ. ಅದನ್ನು ನಾವು ಉತ್ತಮಪಡಿಸೋದಕ್ಕೆ ಇಂಥ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಅದರಲ್ಲಿ ನಮ್ಮ ಗ್ರಾಮದ ಒಬ್ಬ ಗಿಲ್ಲಿ ನಟ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಅಂದರೆ ಅಭಿನಯಿಸಿದ್ದಾರೆ ಅಂತ ಖುಷಿ ಆಯಿತು. ನಮಗೆಲ್ಲ ತುಂಬ ಖುಷಿಯಾಗಿ ನಾವು ಅವರೇ ಈ ಒಂದು ಶೋನಲ್ಲಿ ಗೆದ್ದು ಬರಲಿ ಅಂತ. ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ, ಆದರೂ ಸಹ ನಮ್ಮಲ್ಲಿ ಒಂದು ಸ್ವಾರ್ಥ, ನಮ್ಮ ಹುಡುಗ ಗೆದ್ದು ಬರಲಿ ಅಂತ ನಾವೆಲ್ಲರೂ ಸಹ ಆಶಿಸ್ತೀವಿ. ಮೇಡಮ್, ನೀವು ಹೇಳ್ತಾ ಇದ್ರೆ ಗಿಲ್ಲಿ ನಟನ ತಂದೆನ ನಾನು ಬರ್ತಾ ಮಾತನಾಡಿಸ್ತಿದ್ದೆ. ಅವ್ರಿಗೆ ಎಷ್ಟು ಖುಷಿಯಾಗಿದೆ. ಯಾಕೆಂತಂದರೆ ಪ್ರತಿಯೊಬ್ಬರ ತಂದೆ ತಾಯಿಗೂ ಕೂಡ ಈ ಒಂದು ಪ್ರೌಡ್ ಮೂಮೆಂಟ್, ನನ್ನ ಮಕ್ಕಳು ಇಷ್ಟರ ಮಟ್ಟಿಗೆ ಸಾಧನೆ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಗುರುತಿಡ್ತಾರೆ ಅಂತಂದರೆ ಎಲ್ಲ ತಂದೆ ತಾಯಿಗೂ ಕೂಡ ಬಹಳ ಖುಷಿಯಾಗುತ್ತೆ. ನಿಮ್ಮ ಹತ್ರ ಯಾವ ರೀತಿ ಅವ್ರ ಖುಷಿಯನ್ನು ವ್ಯಕ್ತಪಡಿಸೋದಿಲ್ಲ? ಅವರು ತುಂಬ ಖುಷಿಯಾಗಿದ್ದಾರೆ. ಮೊನ್ನೆ ಶಾಲೆಗೆ ಬಂದಿದ್ರು, ಅವರು ಬರ್ತಾ ಇರ್ತಾರೆ, ಮಾತಾಡಿಸ್ದೆ. ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ನಿಮ್ಮ ಮಗ ಅಂತ ಹೇಳಿದ್ರೆ ಅವು ಕಣ ಮಾಡ್ತಾನೆ, ಹೇಳೋದು ಮಾತು ಕೇಳಲಿಲ್ಲ, ಮಾಡಲಿಲ್ಲ, ITI ಮಾಡ್ಕೊಂಡು ಎದ್ಬಿಟ್ಟ. ಮನೇಲಿ ಏನೋ ಬೈದೆ, ಎದ್ಬಿಟ್ಟ, ಏನೋ ಬೆಳೀತಾ ಇದ್ದಾನೆ ಈಗ ಅಂತಂದರು. ಏನಿಲ್ಲ ಬಿಡಿ, ಒಳ್ಳೆ ಒಟ್ಟಿಗೆ ಹೋಗಿದ್ದಾರೆ, ನಿಮಗೆಲ್ಲ ಒಂದು ಒಳ್ಳೆ ಹೆಸರು ತರ್ತಾರೆ ಅಂತಂದೆ ನಾನು. ಹೌದು ಕಣಮ್ಮ, ಖುಷಿ ಆಗುತ್ತೆ. ಭಾಳ ಖುಷಿ ಅವ್ರಿಗೆ. ಏನಾದರೂ ಮಗನ ಬಗ್ಗೆ ಮಾತಾಡಿದ್ರೆ ಮುಖ ಅರಳುತ್ತೆ ಅಂತಾರಲ್ಲ, ಆ ಥರ ತುಂಬ ಖುಷಿಯಾಗಿಯೇ ಅವ್ರು ಮಾತಾಡ್ತಾರೆ. ಅವ್ರ ತಾಯಿನೂ ಅಷ್ಟೇ. ಅವ್ರ ಅಣ್ಣನೂ ಒಂದು ಸಾರಿ ಬಂದಿದ್ರು. ಅವರು ಮಗನ ಜೊತೆ ನಾವು ಈ ಥರ ಅವ್ರ ತಮ್ಮನ ಬಗ್ಗೆ ಮಾತಾಡ್ತಾ ಇದ್ರೆ ಭಾಳ ಪ್ರೌಡ್ ಫೀಲ್ ಆಗುತ್ತೆ ಅವ್ರಿಗೆ. ನಮ್ಮ ಮನೆಯವ್ರ ಜೊತೆ, ನಮ್ಮ ಮನೆ ಒಂದು ಹುಡುಗನ್ನ ಇವ್ರು ಈ ಥರ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರಲ್ಲ, ಪ್ರೇರೇಪಿಸ್ತಾ ಇದ್ದಾರಲ್ಲ ಅಂತ ಅವ್ರಿಗೆಲ್ಲ ಬಹಳ ಖುಷಿಯಾಗುತ್ತೆ. ಥ್ಯಾಂಕ್ ಯು. ಯಾಕೆಂತಂದರೆ ಗಿಲ್ಲಿ ನಟ ಕೇವಲ ಊರಿಗೆ ಅಥವಾ ತಂದೆ ತಾಯಿಗೆ ಮಾತ್ರ ಹೆಸರು ತಂದಿಲ್ಲ, ಇಡೀ ಊರಿಗೆ ಹೆಸರು ಕೊಟ್ಟಿದ್ದಾರೆ. ಬಹಳ ಖುಷಿ ವಿಚಾರ. ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದಾರೆ, ಗೆದ್ದು ಬರಲಿ ಗಿಲ್ಲಿ ನಟ ಅಂತ. ನೋಡೋಣ ಫೈನಲಲ್ಲಿ ಏನು ಆಗುತ್ತೆ. ಗಿಲ್ಲಿ ನಟ ಬಿಗ್ ಬಾಸ್ ಕಪ್ ಹಿಡಿತಾರಾ ಅಥವಾ ಬೇರೂರು ಪಾಲಾಗುತ್ತಾ ಅಂತ ನೋಡೋಣ. ಆಗಿರಬಹುದು ಅಥವಾ ಇಡೀ ಊರಿನವರು ಬಹಳ ಖುಷಿಯಾಗಿದ್ದಾರೆ. ಜೊತೆಗೆ ಗಿಲ್ಲಿ ನಟ ಗೆದ್ದು ಬರಲಿ ಅಂತ ಎಲ್ಲರೂ ಕೂಡ ಆಶಿಸ್ತಾ ಇದ್ದಾರೆ. ಇಲ್ಲಿ ಮಕ್ಕಳು ಕೂಡ ಸಾಕಷ್ಟು ಜನರು ಫುಲ್ ಜೋಶ್ನಲ್ಲಿದ್ದಾರೆ ವಿಶ್ ಮಾಡಲಿಕ್ಕೆ. ಎಸ್ ಮಕ್ಕಳ
ನಟನ ಪ್ರಾಥಮಿಕ ಶಿಕ್ಷಣ ಯಾವ ರೀತಿ ಇತ್ತು ಅಂತ ನಿಮ್ಗೆ ತೋರಿಸ್ಕೊಟ್ವಿ. ಅಲ್ಲೂ ಕೂಡ ಟೀಚರ್ಸ್ನ ಮಾತಾಡಿಸ್ತೋ, ಜೊತೆಗೆ ಸ್ಟೂಡೆಂಟ್ಸ್ನ ಮಾತಾಡಿದ್ರು, ಅವರು ಕೂಡ ಪ್ರೀತಿಯ ಮಾತುಗಳನ್ನ ಆಡಿದ್ರು. ಇವತ್ತು ಗಿಲ್ಲಿ ನಟನ ಹೈಸ್ಕೂಲ್ನಲ್ಲಿದ್ದೀವಿ. ಹೈಸ್ಕೂಲ್ನಲ್ಲಿ ಯಾವ ರೀತಿ ಶಿಕ್ಷಣ ಪಡ್ಕೊಂಡ್ರು, ಜೊತೆಗೆ ಟೀಚರ್ಸ್ ಜೊತೆ ಯಾವ ರೀತಿ ತರಲೆ ತುಂಟಾಟ ಮಾಡ್ತಾ ಇದ್ರು, ಯಾವ ರೀತಿ ಓದ್ತಾ ಇದ್ರು, ಅದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇವತ್ತು ಟೀಚರ್ಸ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಪ್ರಮೀಳಾ ಅಂತ. ಯಾವ ಸಬ್ಜೆಕ್ಟ್? ಕನ್ನಡ ಟೀಚರ್. ಗಿಲ್ಲಿ ನಿಮ್ಮ ಕ್ಲಾಸಲ್ಲಿ ಓದಿದಾರಾ? ಹೌದು. ಹೆಂಗಿದ್ರು? ಅವನು ತುಂಬಾ ಇನ್ನೋಸೆಂಟ್ ಆಗಿದ್ದ. ಇನ್ನೋಸೆಂಟ್ ಇದ್ರಾ? ತುಂಬಾ ಮುಗ್ಧತೆಯಿಂದ ಇದ್ದಂತ ಅವನು. 2011ರಲ್ಲಿ ಅವನು 8ನೇ ತರಗತಿಗೆ ಅಡ್ಮಿಷನ್ ಆಗಿದ್ದು. 13-14ನೇ ಬ್ಯಾಚಲ್ಲಿ SSLCಯನ್ನು ಮುಗಿಸಿದಂಥದ್ದು. ಹಾಗಾಗಿ ಅವನು ಇವಾಗ ಹೇಗೆ ಇದ್ದಾನೆ ಅದಕ್ಕೆ ವಿರುದ್ಧವಾದಂತಹ ಗುಣ ಅವನು ಹೈಸ್ಕೂಲಲ್ಲಿ ನೋಡಿದ್ದು ನಾವು. ಯಾರ ಜೊತೆಲೂ ಸಹ ಅಷ್ಟು ಬೆರೀತಿರ್ಲಿಲ್ಲ. ತುಂಬ ಇನ್ನೋಸೆಂಟು. ಅವನು ಎಷ್ಟು ಬೇಕು ಅಷ್ಟೇ ಅವ್ನು ಕೆಲಸ ಮಾಡ್ಕೊಳ್ತಿದ್ದಂಥದ್ದು. ಇವತ್ತು ಅವನು ತನ್ನ ವಾಕ್ಚಾತುರ್ಯದಿಂದ ಇಡೀ ಒಂದು ಕರ್ನಾಟಕದ ಒಂದು ಜನಮನೆಗಳಲ್ಲಿ ಹೆಸರನ್ನು ಮಾಡ್ಕೊಂಡಿದ್ದಾನೆ. ಹಾಗೆ ಇವಾಗ ಸಿಕ್ಕಿರ್ತಕ್ಕಂತಹ ಒಂದು ಬಿಗ್ ಬಾಸ್ ಸೀಸನಲ್ಲಿ ಅವಕಾಶ ಅವನ ಒಂದು ಪ್ರತಿಭೆಯನ್ನು ಅನಾವರಣಗೊಳ್ಳೋದಕ್ಕೆ ಒಂದು ಉತ್ತಮ ಅವಕಾಶ ಅಂತ ನಾವು ಅಂದ್ಕೊಳ್ತೀವಿ. ಹಾಗೆಯೇ ಅವನ ಒಂದು ಪ್ರತಿಭೆ ಇನ್ನೂ ಸಹ ಮುಂದುವರಿಲಿ, ಹಾಗೆ ಅವನ ಜೀವನ ಉತ್ತಮ ರೀತಿಯಲ್ಲಿರಲಿ, ಈ ಬಿಗ್ ಬಾಸಲ್ಲಿ ಅವನು ವಿನ್ ಆಗಲಿ ಅಂತೇಳಿ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ. ಓಕೆ ಮೇಡಮ್, ವಾಕ್ಚಾತುರ್ಯ ಅಂತ ಹೇಳಿದ್ರಿ, ಜೊತೆಗೆ ಇಷ್ಟರ ಮಟ್ಟಿಗೆ ಪದಗಳ ಜೋಡಣೆ ಮಾಡ್ತಾರೆ, ಬಹಳ ಖುಷಿ ಆಗುತ್ತೆ. ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಮತ್ತೆ ಸ್ಪಾಟ್ ಅಲ್ಲಿ ಮಾತಾಡ್ತಾರೆ. ಇದು ಕನ್ನಡದಿಂದನೇ ಬಂತ ಅಂತ? ಹೌದು. ಅವನು ಅಂದ್ರೆ ಕನ್ನಡದಲ್ಲೂ ಸಹ ಅವನು ಅಂದ್ರೆ ಇವನು ಅವರೇ ಸ್ಟೂಡೆಂಟು. ಹಾಗಾಗಿ ಅವನು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದ. ಆದ್ರೂ ಈ ತರ ಮಾತಾಡುವಂತದ್ದು ಒಂದು ಸಾಮಾನ್ಯವಾಗಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಂಥದ್ದು. ಅವಾಗ ಅವನು ಕೆಲವೊಂದು ಹಾಸ್ಯ ಪ್ರವೃತ್ತಿಯಲ್ಲಿ ಭಾಗವಹಿಸ್ತಿದ್ದ. ಜೊತೆಗೆ ಇಲ್ಲಿ ಅವನು ಶಾಲೆಯಲ್ಲಿ ಆ ಥರ ಇರೋದ್ರ ಜೊತೆಗೆ ಮನೆಗಳಲ್ಲಿ ಅವನು ತನ್ನ ಭಾವನೆಗಳನ್ನ ಉತ್ತಮ ರೀತಿಯಲ್ಲಿ ವ್ಯಕ್ತಪಡಿಸ್ತಿದ್ದ ಅಂಥದ್ದು. ಮಕ್ಕಳಲ್ಲೂ ಸಹ ಅಲ್ಲಿ ಅವನು ಬೆರೀತಿದ್ದು. ಅಂದ್ರೆ ಇಲ್ಲಿ ಅವನು ಆ ಒಂದು ರೀತಿಯ ಒಂದು ವಾಕ್ಚಾತುರ್ಯವನ್ನು ಅವನು ಅಷ್ಟಾಗಿ ತೋರಿಸ್ತಿರ್ಲಿಲ್ಲ. ಅದಾದ್ಮೇಲೆ ಅವನು ಆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತೀವಿ, ಅವನಿಗೆ ಆ ಗುಣ ಅವಾಗ ಇತ್ತಂತೆ. ಇಲ್ಲಿ ಸ್ವಲ್ಪ ಹೈಸ್ಕೂಲಲ್ಲಿ ಒಂದು ಪ್ರೌಢಶಾಲಾ ಹಂತ ಇರೋದ್ರಿಂದ ಭಯದ ವಾತಾವರಣ ಜೊತೆಗೆ ಅವನು ಅದರಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನು ಅಭಿವ್ಯಕ್ತಪಡಿಸ್ತಿರ್ಲಿಲ್ಲ. ಆನಂತರ ಅವನು ಸುಮಾರು ಕೆಲವು ಶೋಗಳಲ್ಲೆಲ್ಲ ತನ್ನ ವಾಕ್ಚಾತುರ್ಯದಿಂದ ನೋಡಿ ಯಾವ ರೀತಿ ಪ್ರಾಸಬದ್ಧವಾದಂತಹ ಪದಗಳನ್ನು ತಕ್ಷಣವೇ ಅವನು ಕ್ರಿಯೇಟ್ ಮಾಡಿ ಹೇಳ್ತಕ್ಕಂಥ ರೀತಿ ತುಂಬ ಚೆನ್ನಾಗಿದೆ ಎನ್ನುವಂಥದ್ದು. ಹಾಗಾಗಿ ಮೇಡಮ್ ಎಷ್ಟು ಖುಷಿ ಇದೆ, ಯಾಕೆಂತಂದ್ರೆ ನಿಮ್ಮ ಶಾಲೆಯ ವಿದ್ಯಾರ್ಥಿ ನಿಮ್ಮ ಕೈ ಕೆಳಗಡೆ ಓದಿ ಬೆಳೆದಿ ಇಷ್ಟು ದೊಡ್ಡ ಹೆಸರು ತಗೊಂಡಿದ್ದಾರೆ, ಜೊತೆಗೆ ಎಲ್ಲರೂ ಕೂಡ ಗುರುತಿಸ್ತಾರೆ. ಜೊತೆಗೆ ಊರು ಅಂತಂದ್ರೆ ಗಿಲ್ಲಿ ಊರು ಅಂತ ನಾವು ಬರುವಾಗ ನೋಡಿದ್ವು, ಬೋರ್ಡ್ ಕೂಡ ಹಾಕಿದ್ರು. ಬಹಳ ಖುಷಿ ಆಗುತ್ತೆ. ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಗ್ರಾಮೀಣ ಪ್ರತಿಭೆ ಹಳ್ಳಿಯ ಹುಡುಗ ಇವತ್ತೆಲ್ಲ ಎಲ್ಲರ ಅಂದ್ರೆ ಈಗ ಕರ್ನಾಟಕದಾದ್ಯಂತ ಜನರ ಮನಸ್ಸಿನಲ್ಲಿ ಅಚ್ಚಳಿದಂತ ಒಂದು ಹೆಸರನ್ನ ಮಾಡ್ತಾ ಇದ್ದಾನೆ ಅಂತಂದ್ರೆ ನಮ್ಮ ಶಾಲೆ ಈಗ ಒಂದ್ ರೀತಿಯಲ್ಲಿ ಎಲ್ಲ ಕಡೆ ಪ್ರಚಾರ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಗಿಲ್ಲಿ ಓದಿದ ಶಾಲೆ ಅಂತಂದ್ರೆ ಅವ್ರು ಕಲಿಸ್ತಂತ ಶಿಕ್ಷಕರಿಗೆ ಹೆಮ್ಮೆಯ ವಿಚಾರ. ಹಾಗಾಗಿ ತುಂಬಾ ಖುಷಿ ಆಗುತ್ತೆ. ಇಲ್ಲಿನ ಜನರ ಈಗ ಕರ್ನಾಟಕದ ಜನತೆಯ ಮಗನಾಗಿ ಇರುವಂತವನು ಅವನು. ಹಾಗಾಗಿ ಇಲ್ಲಿ ಮೂಲತಃ ಅವನ ತವರೂರು ಇದೆಲ್ಲ. ಹಾಗಾಗಿ ಮಳವಳ್ಳಿ ತಾಲೂಕು ಅನ್ನುವಂಥದ್ದು. ಹಾಗಾಗಿ ಅಲ್ಲಿನ ಜನ ಪ್ರತಿಯೊಬ್ಬ ಯುವಕರು ಸಹ ಪ್ರತಿಯೊಬ್ಬ ತಾಯಿನೂ ಸಹ ಅದು ಅತ್ಯಂತ ಪ್ರೀತಿಯಿಂದ ಅವನನ್ನು ಆರೈಸ್ತಾ ಇದ್ದಾರೆ ಎನ್ನುವಂಥದ್ದು. ಹಾಗಾಗಿ ನಮಗೆ ತುಂಬ ಖುಷಿಯಾಗುವಂತಹ ವಿಚಾರ. ಅವನು ತುಂಬ ಗೆದ್ದು ಬರಲಿ ಎನ್ನುವಂಥದ್ದು ಆನೆಸ್ಟ್ ಪ್ರಯತ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಪ್ರತಿಭೆಗೆ ತಕ್ಕ ಪುರಸ್ಕಾರ, ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಅಂತ ಹೇಳ್ತೀವಿ. ಅದಕ್ಕೆ ಅವನ ಪ್ರತಿಭೆ ಇನ್ನೂ ಸಹ ಚೆನ್ನಾಗಿ ಮೂಡಿ ಬರಲಿ ಅಂತೇಳಿ ನಾವು ಆರೈಸ್ತಾ ಇದ್ದೀವಿ. ಮೇಡಮ್, ಇನ್ನು ಕನ್ನಡ ಟೀಚರ್ ಅಂತಂದ್ರೆ ನಾವು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು, ನಮ್ಗೆ ಸ್ವಲ್ಪ ಪ್ರೀತಿ ಜಾಸ್ತಿ ಕನ್ನಡ ಟೀಚರು ಅಂತಂದ್ರೆ. ಅದೊಂದು ಬಾಂಡಿಂಗು ಗಿಲ್ಲಿಗೆ ಒದೆ ಕೊಟ್ಟಿದ್ದೀರಾ? ಇಲ್ಲ ಮೇಡಮ್, ಈಗ ಏನಾಗಿದೆ ಅಂತಂದ್ರೆ ಅವನು ಎಲ್ಲರ ಹತ್ರನೂ ಪೆಟ್ಟು ತಿಂದಿರೋದು ಕಡಿಮೆನೆ. ಯಾಕೆ ಅಂತಂದ್ರೆ ಅವನಿಗೆ ಮೊದಲನೇ ಹೈಸ್ಕೂಲಲ್ಲಿ ಶಿಕ್ಷಕರು ಏನಾದ್ರು ವರ್ಕ್ ಮಾಡಿಲ್ಲ ಅಂತಂದ್ರೆ ಪನಿಷ್ಮೆಂಟ್ ಕೊಡ್ತಾರೆ ಅನ್ನುವಂಥದ್ದನ್ನ ಈಗಾಗಲೇ ಅವ್ನು ತಿಳ್ಕೊಂಡಿದ್ದ. ಯಾಕೆಂದ್ರೆ ನಮ್ಮ ಶಾಲೆಯಲ್ಲಿ ಅವ್ರ ಅಕ್ಕ ಅಣ್ಣ ಎಲ್ಲರೂ ಸಹ ಅಭ್ಯಾಸ ಮಾಡಿದಂಥದ್ದು. ಹಾಗಾಗಿ ಕೆಲವೊಂದು ಗಣಿತ, ಸಮಾಜ ಈ ಥರ ಬೇರೆ ಟಫ್ ಸಬ್ಜೆಕ್ಟ್ಗಳಲ್ಲಿ ಒದೆ ಕೊಟ್ಟಿರ್ಬೋದು. ಆದರೆ ನನ್ನ ಕನ್ನಡ ಇದರಲ್ಲಿ ನಾನು ಒಂದ್ಸಲ ನನ್ನ ಹೊಡೆದಿಲ್ಲ ಅಂತ ಅನ್ಕೊಳ್ತೀನಿ ಸರ್. ಯಾಕೆಂದ್ರೆ ಎಲ್ಲಾ ಕೆಲಸನೂ ಸಹ ಅವ್ನು ಮಾಡ್ಕೊ ಬರ್ತಾ ಇದ್ದ. ಜೊತೆಗೆ ಹೌದು, ಈಗ ಸಾಮಾನ್ಯವಾಗಿ ಬೇರೆ ಸಬ್ಜೆಕ್ಟ್ಗಿನ್ನ ಕನ್ನಡದಲ್ಲಿ ಮಕ್ಕಳು ಜೊತೆ ಬೆರೆಯುವಂಥದ್ದೇ ಇದೆ. ಹಾಗಾಗಿ ತಾಯಿ ಮಕ್ಕಳ ಸಂಬಂಧ ಅಲ್ಲಿ
ಮಾತೃಭಾಷೆ ಇರೋದ್ರಿಂದ ಅದು ಕನ್ನಡ ಇರೋದ್ರಿಂದ ಹಾಗಾಗಿ ಹೆಚ್ಚು ಬೇರೆ ಸಬ್ಜೆಕ್ಟ್ಗಳ ಟೀಚರ್ಸ್ಗಿಂತ ಕನ್ನಡ ಟೀಚರ್ ಜೊತೆ ಮಕ್ಕಳು ಫ್ರೀ ಆಗಿರ್ತಾರೆ ಎನ್ನುವಂಥದ್ದು. ಹಾಗಾಗಿ ಅವನು ನಾನು ಅವ್ನು ಸ್ಮೈಲಿಂಗ್ ನೋಡಿದಂಥದ್ದು ಇವಾಗ ಹೇಗಿದ್ದಾನೆ ಅವನು ಅದೇ ರೀತಿಯಲ್ಲಿ ನನ್ನ ಜೊತೆ ಇರ್ತಿದ್ದಂಥದ್ದು. ಹಾಗಾಗಿ ಅದು ತುಂಬ ಖುಷಿ ಆಗುತ್ತೆ. ಏನ್ ಹೇಳ್ತೀರಾ ಮೇಡಮ್, ಈಗ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಏನ್ ಅನ್ನಿಸ್ತಾ ಇದೆ ಗಿಲ್ಲಿ ನೋಡ್ತಾ ಇದ್ರೆ? ಅವನು ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ. ಹಾಗಾಗಿ ಅವನು ಎಲ್ಲದಕ್ಕೂ ಸಹ ಆಸೆನೇ ಒಂದು ಬೆಳೆಸ್ಕೊಳ್ತಾ ಇರುವಂಥದ್ದು. ಜೊತೆಗೆ ಇದು ಏನಾಗ್ತಾ ಇದೆ, ಹಾಸ್ಯ ಪ್ರವೃತ್ತಿ ಅನ್ನುವಂಥದ್ದು ಎಲ್ರಿಗೂ ಬರಲ್ಲ. ಇದು ಬೇರೆ ರೀತಿಯ ಏನು ಹೇಳ್ತೀವಿ ನಾವು ಅದನ್ನು ಕಾಮಿಡಿ ಅಂತಂದರೆ ಬೇರೆಯವ್ರನ್ನ ಹಂಗಿಸಿ ಮಾಡುವಂಥದ್ದು ಹಾಸ್ಯ ಆಗುತ್ತೆ. ಆದರೆ ಆ ಥರ ಇರ್ತಾ ಇಲ್ಲ. ಆ ತಪ್ಪುಗಳನ್ನು ತಿದ್ದುವಂತಹ ಪ್ರಯತ್ನವನ್ನು ತಕ್ಷಣವೇ ಅವನು ಅದಕ್ಕೆ ಉತ್ತರವಾಗಿ ಮಾಡ್ಕೊಂಡಿದ್ದಾನೆ ಪ್ರಾಸಬದ್ಧವಾಗಿ. ಹಾಗಾಗಿ ಎಲ್ಲರಿಗೂ ಸಹ ಪ್ರಾಸಬದ್ಧವಾಗಿ ಮಾತುಗಳನ್ನು ಹಾಡೋದಕ್ಕೆ ಬರೋಲ್ಲ, ಅದೊಂದು ಸ್ಕಿಲ್ ಅದು. ಹಾಗಾಗಿ ಅವನು ಆ ಹುಟ್ಟಿನಿಂದಲೇ ಆ ಥರ ಒಂದು ಸ್ಕಿಲ್ ಅವನಲ್ಲಿ ಬೆಳವಣಿಗೆ ಆಗಿದೆ ಅನ್ನುವಂಥದ್ದು. ಹಾಗಾಗಿ ಎಲ್ಲರ ಜೊತೆ ಹೇಗಿರಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಅವನಿಗಿದೆ. ಹಾಗಾಗಿ ಅವನು ಎಲ್ಲರೂ ಸಹ ತುಂಬ ಇನ್ನೇನು ಬಿಗ್ ಬಾಸ್ ಮುಗಿಯೋ ಹಂತದಲ್ಲಿದೆ, ಎಲ್ಲರ ಮನಸ್ಸಲ್ಲೂ ಸಹ ಅವನು ಬೇರೂರಿದ್ದಾನೆ ಎನ್ನುವಂಥದ್ದು. ಹಾಗಾಗಿ ಅವನ ಅದೃಷ್ಟ ಕೈ ಹಿಡೀಲಿ ಅನ್ನುವಂತಹ ಆಸೆ ನಮ್ಮದು. ಟೀಚರ್ಸ್ ಆಶೀರ್ವಾದ ಇದ್ರೆ ಅದು ಪಕ್ಕ ಫಲಿಸುತ್ತೆ ಅಂತ ಹೇಳ್ತಾರೆ. ಸರ್ ನಮಸ್ಕಾರ. ನಮಸ್ತೆ ನಿಮ್ಮ ಮೇಡಮ್. ಹೆಸರು ಸರ್? ಬೋರಯ್ಯ ಜಿ.ಬಿ. ಅಂತ. ಯಾವ ಸಬ್ಜೆಕ್ಟ್? ಇಂಗ್ಲಿಷ್ ಸಬ್ಜೆಕ್ಟ್ ಮೇಡಮ್. ಹೌದು ಮೇಡಮ್. ನಮ್ಗೆ ಭಯ ಆಗುವಂತ ಸಬ್ಜೆಕ್ಟ್. ಹೌದು ಸರ್, ಇಂಗ್ಲಿಷ್ ಆಬ್ವಿಯಸ್ಲಿ ನಾವು ಮಾತಾಡೋದಿಕ್ಕೆ ಅಂದ್ರೆ ಕನ್ನಡ ಇವಾಗ ನಮ್ಮ ಕನ್ನಡದ ಮೇಲೆ ಪ್ರೀತಿ ಜಾಸ್ತಿ. ಇನ್ನು ಸರ್ಕಾರಿ ಶಾಲೆ ಅಂದ್ರೆ ಮೊದಲಿಂದ ಸ್ವಲ್ಪ ಕನ್ನಡಕ್ಕೆ ಒತ್ತು ಜಾಸ್ತಿ. ಹಂಗಾಗಿ ಕನ್ನಡದ ಮೇಲೆ ಪ್ರೀತಿ, ಇಂಗ್ಲಿಷ್ ಮೇಲೆ ಭಯ. ಅಲ್ಲ ಹೌದು, ಟೀಚರ್ಸ್ ಹಿಂಗೆ ಹೇಳೋದು ಸರ್, ನಮಗೂ ಅವಾಗ ಹಂಗೆ ಹೇಳ್ತಾ ಇದ್ರು. ಸರ್ ಈಗ ಗಿಲ್ಲಿ ನಿಮ್ ಕ್ಲಾಸಲ್ಲಿ ಹೆಂಗಿರ್ತಾರೆ? ಹೌದು ಮೇಡಮ್, ಅವನು ಅದೇ ಎಲೆಮರೆ ಕಾಯಿ ಇದ್ದಂಗೆ ಇರ್ತಾ ಇದ್ದ. ಅವನು ಎಲ್ಲರ ಹತ್ರ ಬೆರೀತಾ ಇದ್ದ. ಆಮೇಲೆ ಮೇಡಮ್ ಅವನು ಯಾವುದು ಈ ಶೋಸ್ ಎಲ್ಲ ಮಾಡಿದ್ನಲ್ವಾ, ರಿಯಾಲಿಟಿ ಶೋಸ್, ಅವನು ಗಿಲ್ಲಿ ನಟ ಅಂತ ನಮ್ಗೆ ಗೊತ್ತಾದಾಗ ಅವನ ಬಗ್ಗೆ ನಾವು ಇಮೇಜ್ ಅವ್ನ ಕ್ಲಾಸಲ್ಲಿ ಹೆಂಗಿದ್ದ ಅಂತೇಳಿ. ಅದೇ ಮೇಡಮ್. ಅಂದ್ರೆ ಇವಾಗ ಎಷ್ಟು ಖುಷಿ ಆಗುತ್ತೆ ಸರ್, ಯಾಕೆಂತಂದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತ ವಿದ್ಯಾರ್ಥಿ ಗ್ರಾಮೀಣ ಪ್ರತಿಭೆ ಅಂತ ಅಂದ್ರೆ ಬಹಳ ಖುಷಿ ಆಗುತ್ತೆ. ಎಲ್ರಿಗೂ ಕೂಡ ಇದು ಒಂದು ಹೆಮ್ಮೆ ಪಡುವಂತ ಕ್ಷಣ ಅಂತ ಹೇಳ್ಬಹುದು. ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಮೇಡಮ್, ಈಗ ನಮ್ಗಂತೂ ನಾವು ಸರ್ಕಾರಿ ಶಾಲೆಯಲ್ಲೇ ಓದಿ ನಾವು ಸರ್ಕಾರಿ ಶಾಲೆಯಲ್ಲೇ ಒಬ್ಬ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರೋದು. ನಮ್ಮ ಎಲ್ಲ ಮಕ್ಕಳು ಆ ರೀತಿಯಾದ ಒಂದು ಪ್ರತಿಭೆ ಇದೆ ಅಂತೇಳಿ ನಮಗೆ ತುಂಬಾ ಖುಷಿ ಆಗುತ್ತೆ ಮೇಡಮ್. ಈ ರೀತಿ ಇನ್ನೂ ಜಾಸ್ತಿ ಪ್ರತಿಭೆಗಳು ಬೇಕು ಅಂತ ನಮಗೆ ಅನಿಸುತ್ತೆ ಮೇಡಮ್. ಏನ್ ಹೇಳ್ತೀರಾ ಸರ್, ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಗಿಲ್ಲಿ ನಟ ಇನ್ನೇನು ಸ್ವಲ್ಪ ದಿನ ಇದೆ ಫೈನಲ್ಗೆ, ಏನ್ ಆಶಿಸ್ತೀರಾ? ಮೇಡಮ್, ಈಗ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ನಮ್ಮ ಶಾಲೆಯಲ್ಲಿ ಓದಿದಂತ ನಟರಾಜು ಅಲಿಯಾಸ್ ಗಿಲ್ಲಿ ನಟ ಇವರು ನಿಜವಾಗ್ಲೂ ಈ ಒಂದು 12ನೇ ಸೀಸನ್ನ ಕಪ್ಪನ್ನ ನಮ್ಮ ಊರಿಗೆ ತಗೋಬರ್ಲಿ. ನಮ್ಮೆಲ್ಲ ಕರ್ನಾಟಕದ ಜನತೆ ಅವನು ಸಪೋರ್ಟ್ ಮಾಡ್ಲಿ, ನಾವು ಸಪೋರ್ಟ್ ಮಾಡ್ತೀವಿ, ಅವ್ನು ಗೆಲ್ಲಿ ಅಂತ ಆಸ್ತೀವಿ ಮೇಡಮ್. ಬಿಗ್ ಬಾಸ್ ಕಪ್ ಈ ಸಲ ಗಿಲ್ಲಿದೆ ಅಂತ ಸರ್. ನಮಸ್ಕಾರ. ನನ್ನ ಹೆಸರು ವೀರಭದ್ರಯ್ಯ ಅಂತೇಳಿ, ಹಿಂದಿ ಶಿಕ್ಷಕರು. ಅಂದರೆ ಅವನಿಗೂ 8th ಬಂದಾಗಿಂದ ನಾನು 3 ವರ್ಷ ನನ್ನ ಸ್ಟೂಡೆಂಟ್ ಅವರು. ಹಾಗಾಗಿ ಅವ್ರ ಅಣ್ಣ ಮತ್ತು ಅವ್ರ ಅಕ್ಕ ನನ್ನ ಸ್ಟೂಡೆಂಟು. ಇವನು ಲಾಸ್ಟು ಕೊನೆಯವನು ನಮಗೆ. ಹಾಗಾಗಿ ಅವನು ನನಗೆ ಹಿಂದಿ ಸಬ್ಜೆಕ್ಟ್ ತಗೊಳ್ತಿದ್ದ. ಅವ್ನು ಕಾಪಿ ರೈಟಿಂಗ್ ಬರೆಸ್ತಿದ್ದೆ. ಕಾಪಿ ರೈಟಿಂಗ್ ಬರೆಸ್ತಿರ್ಬೇಕಾದ್ರೆ ಅವನು ಬರ್ತಿದ್ದ. ಕಾರಣಾಂತರದಿಂದ 23 ಡೇಟ್ ಹಾಕಿ 28 ಹಾಕಿದ್ದ. ಅದ್ರ 3ನೇ 8 ಮಾಡಿದ್ದ. 3ನೇ 8 ಮಾಡಿದ್ದ. ಯಾಕೆ ಹಿಂಗೆ ಮಾಡಿದೆ ಅಂತಂದರೆ ಬಕ್ಕ ನಿಂತ್ಕೊಂಡ, ಸೈಲೆಂಟ್ ಆಗಿದ್ದ. ಯಾಕೆ ಅಂತ ಇದು ಸ್ವಲ್ಪ ಭಯ ಹುಟ್ಟಿಸ್ದೆ. ನೆಕ್ಸ್ಟ್ ಒಂದಿನ ದಿನ ಕರೆಕ್ಟಾಗಿ ಬಂದ. ಹಾಗಾಗಿ ಮತ್ತೆ ಬಂದು ನಿಂತ್ಕೊಂಡಾಗ ಸೌಮ್ಯವಾಗಿ ನಿಂತ್ಕೊತಿದ್ದ. ಬೇರೆ ಹುಡುಗರನ್ನ ಮುಂದಕ್ಕೆ ಕಳಿಸ್ತಿದ್ದ. ಅವ್ನು ಹಿಂದಕ್ಕೆ ಹೋಗ್ತಿದ್ದ. ಅವನು ಹೈಟ್ ಇದ್ದ. ಕೆಲವೊಂದು ಮಕ್ಕಳುಗಳಿಗೆ ಹೈಟ್ ಇದ್ದ. ಅವನು ಹಾಗೆ ಹಿಂದಕ್ಕೆ ಹೋಗ್ತಿದ್ದ. ಹಾಗೆ ನಾವು ಯೂನಿಫಾರ್ಮ್ ಮತ್ತೆ ಹಾಕ್ಸಿದ ಶಾಲೆಯಲ್ಲಿ ಒಂದು ಗುಂಡಿ ಹಾಕಿರಲಿಲ್ಲ. ಸರಿಯಾಗಿ ಗುಂಡಿ ಹಾಕಿ ನಿಂತ್ಕೊಳ್ಳೋ, ಯಾಕೆ ಹಿಂಗೆ ನಿಂತಿದೆಯಾ ಅಂತ ನಾನು ಸ್ವಲ್ಪ ಅನ್ಸಂತ ನೆನಪಿದೆ, ಇನ್ನೂ ಚೆನ್ನಾಗಿದೆ. ಕಾಪಿ ರೈಟಿಂಗ್ ಬರೆಯೋದಕ್ಕೆ ಈ ಥರ ಮಾಡಬಾರ್ದು ಅಂತೇಳಿ ಒಂದು ಏಟು ಕೂಡ ಕೊಟ್ಟಿದ್ದೀನಿ ಅವನಿಗೆ. ಹಾಗಾಗಿ ಒಳ್ಳೆ ಡೀಸೆಂಟ್ ಹುಡುಗ. ಆದರೆ ಹಳ್ಳಿಲಿ ಹುಟ್ಟಿ ಬೆಳೆದಿರೋದ್ರಿಂದ ಅವನಿಗೆ ಗ್ರಾಮೀಣ ಕಲೆ, ಜಾನಪದ ಆಗಿರ್ಬೋದು ಅಥವಾ ನಕಲಿ ಆಗಿರ್ಬೋದು, ಮಿಮಿಕ್ರಿ ಆಗಿರ್ಬೋದು, ಎಲ್ಲವನ್ನು ಕೂಡ ಅವನು ನಮ್ಮ ಜನಗಳಿಂದ ಚೆನ್ನಾಗಿ ಕಲ್ತ್ಕೊಂಡಿದ್ದಾನೆ. ಕಲ್ತ್ಕೊಂಡು ಆಡು ಭಾಷೆಯಿಂದ ಆಡಿ ಅವನಿಗೆ ಸ್ವಲ್ಪ ಅದು ಕೂಡ ಒಂದು ಇದಿದೆ ಅವನಿಗೆ. ಹಾಗಾಗಿ ಅದನ್ನು ಇಲ್ಲಿಂದ ಗ್ರಾಮೀಣ ಹಳ್ಳಿಲಿ ಬೆಳೆದು ಅವನು ಎಲ್ಲನೂ ಕಲ್ತಿರೋದ್ರಿಂದ ಅಲ್ಲಿ ಬಿಗ್ ಬಾಸ್ ಆಗೋದಕ್ಕೆ ಇನ್ನೂ ಕೂಡ ಅನುಕೂಲ ಆಯಿತು. ಹಾಗಾಗಿ ಆ ಬಿಗ್ ಬಾಸಲ್ಲಿ ಎಲ್ಲರೂ ಕೂಡ ಗಿಲ್ಲಿ ಅದ್ರಲ್ಲಿ ಗೆದ್ದು ಬರಲಿ ಅಂತ ನಾವು ಆಶಿಸ್ತೀವಿ. ಗೆದ್ದರೆ ನಮ್ಮ ಶಾಲೆಗೆ ಮತ್ತು ನಮ್ಮ ಅವ್ರ ಊರಿಗೆ ಮತ್ತು ನಮ್ಮ ಎಲ್ಲರಿಗೂ ಕೂಡ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಎಲ್ಲರಿಗೂ ಕೂಡ ಜನತೆಗೆ ಗೆದ್ದು ಬರಲಿ ಅಂತ ಎಲ್ಲ ಕಾಯ್ಕೊಂಡಿದ್ದಾರೆ. ಆದರೆ ಅವರು ಬಿಗ್ ಬಾಸಲ್ಲಿ ಗೆಲ್ತಾರೆ ಅಂತ ನಾನು ಭರವಸೆ ಇಟ್ಕೊಂಡು ಅವರ ಗುರುಗಳಾಗಿ ನಾನು ಹೇಳ್ತಿದ್ದೀನಿ ಮೇಡಮ್. ಖಂಡಿತ ಬಂದೇ ಬರ್ತಾರೆ ಅಂತ ಒಂದು ನನ್ನ ಭಾವನೆ ಇದೆ.
ಸರ್ ಇನ್ನು ಗಿಲ್ಲಿ ನಟ ಬಹಳ ಸುಳ್ಳು ಹೇಳ್ತಾರೆ ಅಂತ ಹೇಳ್ತಾರೆ ಸರ್. ಯಾಕೆಂತಂದ್ರೆ ಬಿಗ್ ಬಾಸ್ ಅಲ್ಲಿ ಅಲ್ಲೇ ಏನೋ ಒಂದು ತಪ್ಪಾಗಿರುತ್ತೆ, ಅದನ್ನೇ ಬೇರೆ ತರ ಹೇಳೋದು ನಾವು ನೋಡಿರ್ತೀವಿ ಎಷ್ಟೊಂದ್ಸಲ. ಆ ಸ್ಕೂಲ್ ಟೈಮಲ್ಲೂ ಕೂಡ ತುಂಬಾ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳ್ಬಿಟ್ಟು ಏನಾದ್ರು ಸಿಗಾಕೊಂಡಿದ್ರ? ಇಲ್ಲ ಆ ಥರ ಏನಲ್ಲ. ಆ ಥರ ಅಂದರೆ ನಾವು ಆ ಥರ ಭಯನೇ ಇಲ್ಲ ಅವ್ನಿಗೆ. ಏನಂದರೆ ನಾವು ಭಯ ಎಲ್ಲ ಇಟ್ಟಿದ್ವಿ. ಆ ಥರ ಸುಳ್ಳು ಹೇಳ್ತಿರ್ಲಿಲ್ಲ, ಯಾವುದೇ ಕಾರಣಕ್ಕೂ ಸುಳ್ಳು ಹೇಳ್ತಿರ್ಲಿಲ್ಲ ಅವನು. ಕರೆಕ್ಟಾಗಿ ವರ್ಕ್ ಮಾಡ್ಕೊಬತ್ತಿದ್ದ, ವರ್ಕ್ ಅಂತೂ ಮಾಡ್ತಿದ್ದ, ಚೆನ್ನಾಗಿ ಮಾಡ್ತಿದ್ದ. ನಾವು ಹಂಗೆ ಇಟ್ಟಿದ್ವಿ ಅವ್ರನ್ನ. ಹಾಗಾಗಿ ಈ ಹೈಸ್ಕೂಲ್ ಲೆವೆಲಲ್ಲಂತೂ ಅವರು ಚೆನ್ನಾಗಿ ಕಲಿಸಿ ಆಚೆ ಕಳ್ಸಿಕೊಟ್ಟಿದ್ದೀವಿ. ಅಷ್ಟಂತೂ ಏನಿಲ್ಲ ಹೇಳ್ತೀವಿ. ಆದ್ರೆ ಆ ಥರ ಸುಳ್ಳು ಹೇಳುವಂಥ ವ್ಯವಹಾರನೇ ಇರಲಿಲ್ಲ ನಮ್ಮಲ್ಲಿ. ಭಾಳ ಸ್ಟ್ರಿಕ್ಟ್ ಆಗಿರೋದ್ರಿಂದ ಟೀಚರ್ಸ್ಗಳೆಲ್ಲ ಸ್ಟ್ರಿಕ್ಟ್ ಆಗಿ ಮಾಡೋದು. ಅದರಿಂದ ಭಯ ಜಾಸ್ತಿ ನಮ್ಮ ಮಕ್ಕಳಿಗೆ. ಬೇರೆ ಮಕ್ಕಳು ಕಾನ್ವೆಂಟ್ ಮಕ್ಕಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಸ್ಕೂಲ್ ಮಕ್ಕಳು ಅಂತಂದರೆ ಭಾಳ ಗೌರವದಿಂದ ಭಯದಿಂದ ಟೀಚರ್ಸ್ಗಳ ಜೊತೆ ನಡ್ಕೊತಾರೆ. ಅದೊಂದು ಚೆಂದ. ಅವಾಗ್ಲಿಂದ ಅಷ್ಟೇ ತುಂಬ ಈಗಲೂ ಅಷ್ಟೇ ಹುಡುಗರು ಟೀಚರ್ಸು ಅಂದರೆ ನಮ್ಮ ಸ್ಕೂಲು ಅಂತಂದರೆ ಬೇರೆ ಮಕ್ಕಳು ಸೇರೋಕ್ಕೆ ಇದು ಮಾಡ್ತಾರೆ, ಅಲ್ಲಿ ಹೊಡಿತಾರೆ, ಇದು ಮಾಡ್ತಾರೆ ಕಣಪ್ಪ, ಅದೆಲ್ಲ ಸ್ಟ್ರಿಕ್ಟ್ ಜಾಸ್ತಿ ಅಂತ. ಯಾಕೆಂದ್ರೆ ಸ್ಟ್ರಿಕ್ಟ್ ಇದ್ದಾಗಲೇ ತಾನೇ ಮಕ್ಕಳು ಬೆಳವಣಿಗೆ ಆಗ್ಬೇಕಂತ. ಇವನು ಆ ಥರ ಬಟ್ ಇವನು ಸೈಲೆಂಟ್ ಆಗಿದ್ದ. ಅಷ್ಟು ಇದಾಗಿ ಏನು ಟಿಟಿಗಿಟ ಏನು ಆ ಥರದಲ್ಲಿ ಏನೂ ಇರಲಿಲ್ಲ. ಸೈಲೆಂಟ್ ಆಗಿದ್ದ. ಅವನ ಪ್ರತಿಭೆ ಗೊತ್ತಾದದ್ದು ಯಾವಾಗ ಅಂತಂದ್ರೆ ಅವನದೇ ಒಂದು ಯೂಟ್ಯೂಬ್ ಮಾಡ್ಕೊಂಡಿದ್ನಲ್ಲ, ಅವಾಗ ಮಾಡ್ಕೊಂಡಿದ್ದಾಗ ಬಂದಿದ್ದ. ಅವನ ಹೆಸರು ನಟರಾಜ್ ಅಂತ. ಆಮೇಲೆ ಗಿಲ್ಲಿ ಅಂತ ಇದು ಮಾಡ್ಕೊಂಡು ಆ ಥರ ಇದು ಮಾಡ್ಕೊಂಡಿತ್ತು. ಓಕೆ ಸರ್, ಈಗ ನೀವು ಯೂಟ್ಯೂಬ್ ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ನೋಡಿದಾಗ ಏನ್ ಅನ್ನಿಸ್ತು ನಿಮ್ಗೆ? ಯಾಕೆಂತ ನೀನು ರಿಯಾಲಿಟಿ ಶೋಗಳು ಸಿಕ್ಕಿರ್ಲಿಲ್ಲ. ಯೂಟ್ಯೂಬ್ ಅಲ್ಲಿ ಅವರು ಆಕ್ಟ್ ಮಾಡಿ ಅಲ್ಲಿ ತಮ್ಮದೇ ಆದಂತಹ ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡಿ ಆಮೇಲೆ ಅವ್ರಿಗೆ ರಿಯಾಲಿಟಿ ಶೋ ಎಲ್ಲ ಆಪರ್ಚುನಿಟಿ ಸಿಕ್ಕಿದ್ದು. ಸೊ ಆಗ ಏನ್ ಅನ್ನಿಸ್ತು? ತುಂಬಾ ಖುಷಿ ಆಯ್ತು ಅವಾಗ. ಯಾಕೆಂದ್ರೆ ಅವನದೇ ಒಂದು ಇದು ಮಾಡ್ಕೊಂಡಿದ್ದಾಗ ಎಲ್ಲ ನಮ್ಗೆ ಗೊತ್ತಿಲ್ಲ. ನಮ್ಮ ಸ್ಟೂಡೆಂಟು ನಮ್ಮ ಹುಡುಗ ಅನ್ನೋದೇ ಗೊತ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು. ಅದು ಗೊತ್ತಾದ್ಮೇಲೆ ತುಂಬಾನೇ ಬಹಳನೇ ಖುಷಿ ಆಯ್ತು. ಅದಲ್ದೇ ರಿಯಾಲಿಟಿ ಶೋಗ್ ಬಂದಾಗ ಇನ್ನೂ ಖುಷಿ ಆಯ್ತು. ಅಷ್ಟಿಷ್ಟು ಖುಷಿ ಅಲ್ಲ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಯಾಕಂತಂದ್ರೆ ನಮ್ಮ ಶಾಲೆಯಲ್ಲಿ ಓದಂತ ಹುಡುಗ 12 ಅವನು ಸೆಲೆಕ್ಷನ್ ಆಗಿದ್ದಾನೆ ಅಂತಂದ್ರೆ ಬಿಗ್ ಬಾಸ್ ಸಣ್ಣದ ಒಂದು ಇದಲ್ಲ. ರಿಯಾಲಿಟಿ ಶೋ ಅಂತಂದ್ರೆ ಯಾವ್ದಕ್ಕೆ ಆಗ್ಬೋದು, ಭರ್ಜರಿ ಇದಾಗ್ಬೋದು. ರಿಯಾಲಿಟಿ ಶೋಲಲ್ಲಿ ಮಾಡ್ಬೇಕಾದ್ರೆ ತುಂಬಾ ಸೆಲೆಕ್ಷನ್ ಆಗೋದೇ ಕಷ್ಟ, ಎಲ್ರೂ ಮಾಡ್ಕೊಳಕ್ಕಾಗಲ್ಲ. ಅದೆಲ್ಲನೂ ಪ್ರತಿಭೆಲ್ಲ ಹುಡುಕ್ತಾರೆ. ಅದನ್ನ ಅವ್ರ ಬ್ಯಾಕ್ ಗ್ರೌಂಡ್ ಎಲ್ಲ ಹುಡುಕಿ ಎಲ್ಲ ಸೆಲೆಕ್ಷನ್ ಮಾಡಿ ಅಲ್ಲಿ ತಗೊಂಡು ಹೋಗೋದು. ಡೈರೆಕ್ಟಾಗಿ ಯಾರು ಬಂದು ಇದು ಮಾಡ್ಕೊಳಕ್ಕಾಗೋದಿಲ್ಲ. ಅಂದ್ರೆ ರಿಯಲ್ ಆಗಿದ್ದಾನೆ. ರಿಯಲ್ ಹಾಗೆ ಆಕ್ಟ್ ಮಾಡೋದನ್ನು ಹಂಗೇನೆ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಊರಲ್ಲಿ ಹೆಂಗಿರ್ತಾನೋ ಅಲ್ಲೂ ಅದೇ ತರ ಇದ್ದಾನೆ. ಸ್ವಲ್ಪ ಜನ ಏನಂತಾರ ಇಲ್ಲಿ ಏನು ತೋರ್ಸ್ಕೊಳಕ್ಕೋಸ್ಕರ ಬನೀನು ನಿಕ್ಕರ್ ಹಾಕತಾನೆ ಅಂತಲ್ಲ, ಅದಿರೋದು ಹಂಗೆ. ಅವ್ನು ಬೆಳ್ಕ ಬಂದಿದ್ದ ಆ ರೂಟಲ್ಲಿ. ನೀವ್ ಹೇಳ್ದಂಗೆ ಸರ್ ಹೆಂಗ್ ಮಾತಾಡ್ತಾರೆ ಅಂತಂದ್ರೆ ಗಿಲ್ಲಿ ಅವನು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿರೋ ಅಂತವನು, ತೋರ್ಸ್ಕೊಳ್ಲಿಕ್ಕೆ ಬನಿಯನ್ ಹಾಕೊಂಡು ನಾನು ಬಡವ ಅಂತ ತೋರ್ಸ್ಕೊಳ್ಲಿಕ್ಕೆ ಆತರ ಮಾಡ್ತಾನೆ. ಇದೊಂದು ಗಿಮಿಕ್ ಅಂತ ಕೂಡ ಗಿಮಿಕ್ ಅಂತ ಹೇಳ್ತಾವ್ರೆ ಅವ್ರು. ಇಲ್ಲ ಗಿಮಿಕ್ ಏನಿಲ್ಲ, ರಿಯಲ್ ಆಗಿ ಮಾತಾಡ್ತದ್ದು. ರಿಯಾಲಿಟಿ ಅದು, ಗಿಮಿಕ್ ಏನಿಲ್ಲ. ಅದು ಮಾಮೂಲಿ ಬಡ ಕುಟುಂಬದಲ್ಲೇ ಬಂದಂಥ ಹುಡುಗ, ರೈತರ ಕುಟುಂಬ, ಹಳ್ಳಿ ಹುಡುಗ, ಹಳ್ಳಿ ಪ್ರತಿಭೆ. ಅವನು ತೋರ್ಸ್ಕೊಳ್ಳೋದು ಏನಿಲ್ಲ. ಈಗಲೂ ಕೂಡ ನಾನು ಮಾಡ್ತಾ ಇದ್ದೀನಿ, ಶೋಲ್ ಮಾಡಿದ್ದೀನಿ, ರಿಯಾಲಿಟಿ ಶೋಲ್ ಮಾಡಿದ್ದೀನಿ ಅಂತ ಇಲ್ಲಿ ಬಂದಾಗ ಬಡ ಅಂತಾರಲ್ಲ, ಅದಿಲ್ಲ ಅವನ ಹತ್ರ. ಆ ಥರ ಬರೋದು ಇಲ್ಲ. ಯಾಕಂದ್ರೆ ನೆಕ್ಸ್ಟ್ ಅವನು ಇನ್ನೂ ಮೇಲ್ಮಟ್ಟಕ್ಕೆ ಹೋದನು ಕೂಡ ಅವನು ಆ ಮಟ್ಟದಲ್ಲೇ ಮಾತಾಡ್ತಾನೆ. ಈಗ ಗೊತ್ತಲ್ಲ, ಅಲ್ಲ ಸ್ಕೂಲಿಂದಲೂ ನಡೀತಾ ಇತ್ತು, ಮಾಡ್ತಾ ಇತ್ತು. ಬಟ್ ನಮ್ಗೆ ಅಷ್ಟೊಂದು ಇದಾಗಿ ಬರ್ತಿರ್ಲಿಲ್ಲ. ಅವನ ಮಾಮೂಲಿ ನಾವು ಶುಕ್ರವಾರ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮ ಮಾಡಿದಾಗ ಅವನದೇ ಆಡಂತ ಅವನದೇ ಶೈಲಿಲಿ ಆಡ್ತಿದ್ದ. ಬಟ್ ಈ ಮಟ್ಟಕ್ಕೆ ಇಷ್ಟೊಂದು ಮೇಲ್ಮಟ್ಟಕ್ಕೆ ಹೋಗ್ತಾನೆ ಗೊತ್ತಿಲ್ಲ. ನಮಗೆ ಬಿಟ್ಟು ಹೋದ್ಮೇಲೆ 13-14 ಪಾಸ್ ಆಗಿ ಹೋದ್ಮೇಲೆ ಅವನೇ ಒಂದು ಇದು ಮಾಡಿದ್ದ. ಅವನು ಆವಾಗ ಒಂದು ಸಾಂಗ್ ಮಾಡಿದ್ದ. ಆ ಸಾಂಗ್ಗೆ ತುಂಬಾನೇ ಬಹಳ ಇದಾಯ್ತು. ನಾವು ನಮ್ಮ ಟೀಚರ್ಸ್ ಗೊತ್ತಿಲ್ಲ, ಅದೆಂಗ ಗೊತ್ತಿಲ್ಲ. ಒಂಟಲ್ಲಿ ಅವ್ನಿಗೆ ಯಾವ ರೀತಿ ಬಂತ ಗೊತ್ತಿಲ್ಲ. ಅವನಲ್ಲೇ ಉದ್ಭವ ಆಗ್ತಾವ ಏನೋ ಗೊತ್ತಿಲ್ಲ. ಬಹಳ ಚೆನ್ನಾಗಿ ಏನೇ ಮಾತಾಡ್ಬೇಕಾರೆ ಇದ್ದಿದ್ದಂಗೆ ಕಂಟೆಂಟ್ ಅಲ್ಲೇ ರಿಯಾಕ್ಟ್ ಮಾಡ್ಬಿಡ್ತಾರೆ. ಹೆಂಗೆ ಗೊತ್ತೇ ಆಗುದಿಲ್ಲ. ಏನೋ ನಿಂತು ನೋಡ್ಬೇಕು, ಮಾತಾಡ್ಬೇಕು ಅಂತಂದ್ರೆ ರಿಯಲಿಗೆ ಮಾಡ್ಬಿಡ್ತಾನೆ. ಅದ್ ತಕ್ಕಂತ ಪಟ್ಟಂತ ಅವನ್ಗೆ ಜ್ಞಾನೋದಯ ಆಗುತ್ತೋ ಏನೋ ಗೊತ್ತಿಲ್ಲ. ಅದನ್ನ ಚೇಂಜ್ ಮಾಡಿ ಅಲ್ಲೇ ಹೇಳ್ತೇನೆ. ಯಾಕೆಂದ್ರೆ ಅವ್ರೂರಲ್ಲಿ ನಾಟಕ ಅದು ಇದು ಆಡೋದ್ರಲ್ಲೆಲ್ಲ ಬಹಳ ಚೆನ್ನಾಗಿದೆ. ಅವ್ರಿಗೆ ಕಲೆಗಳು ಜಾಸ್ತಿ ಇದೆ. ಕೇಶವಮೂರ್ತಿ ಅಂತ ಹೇಳಿ ಮೇಡಮ್. ಗಿಲ್ಲಿ ನಟರು ಸೀಸನ್ 12 ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ನಾವು ಗಣಿತ ಮೇಡಮ್. ನಾನು ಇರ್ಲಿಲ್ಲ, ಇನ್ನೊಬ್ರು ಟೀಚರ್ ಇದ್ರು. ನಮ್ಮ ಶಾಲೆಯಲ್ಲಿ ಓದಿರುವಂತ ವಿದ್ಯಾರ್ಥಿ ಸೀಸನ್. ಹೌದೌದು, ನಮ್ಮ ಶಾಲೆ ಅನ್ನೋದೊಂದು ಅದು ಒಂದು ಹಳ್ಳಿ. ಹೌದು, ಹಳ್ಳಿ ಪ್ರತಿಭೆ. ಅದು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುವಂತವ್ರು ಅಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ ಅಂದ್ರೆ ಅದು ತುಂಬಾ ಖುಷಿಯಾದಂತ ವಿಚಾರ. ಸೊ ಅವರು ಸೀಸನ್ 12ರಲ್ಲಿ ಗೆದ್ದು ಬರಲಿ ಅಂತ ನಮ್ಮ ಶಾಲೆ ಪರವಾಗಿ ನಾನು ಹಾರೈಸ್ತೀನಿ. ನಮಸ್ಕಾರ. ನನ್ನ ಹೆಸರು MV ಮಹಾದೇವಯ್ಯ ಅಂತ. ವಿಜ್ಞಾನ ಶಿಕ್ಷಣ ಕೆಲಸ ನಿರ್ವಹಿಸ್ತಾ ಇದ್ದೀನಿ.
ಈ ನಮ್ಮ ಸ್ಟೂಡೆಂಟಿಂದ ಈತನ ಮೂಲ ಹೆಸರು ನಟರಾಜು ಅಂತ. 2011-12 8ನೇ ತರಗತಿ ಅಡ್ಮಿಷನ್ ಆಗಿ 13-14 ಪಾಸಾಗಿ ಉತ್ತೀರ್ಣನಾಗದ. ಆ ಓದುವಂಥ ವೇಳೆಯಲ್ಲಿ ಈ ವ್ಯಕ್ತಿ ತುಂಬ ಆವರೇಜ್ ಸ್ಟೂಡೆಂಟು, ಅಂದರೆ ಅತಿ ಬುದ್ಧಿವಂತನೂ ಅಲ್ಲ ದಡ್ಡನೂ ಅಲ್ಲ ಅನ್ನುವಂಥದ್ದು. ಮತ್ತು ಇಲ್ಲಿ ಏನಾಗಿದೆ, ಆ ಹುಡುಗ ತುಂಬ ಸೈಲೆಂಟ್ ಬಾಯ್, ಇವತ್ತು ವೈಲೆಂಟ್ ಬಾಯ್ ಆಗ್ಬಿಟ್ಟಿದ್ದಾನೆ, ತುಂಬ ವ್ಯತಿರಿಕ್ತ ಬೆಳೆದ್ಬಿಟ್ಟಿದ್ದಾನೆ. ನಾವು ಅದನ್ನು ನಿಜವಾಗ್ಲೂ ಊಹೆ ಮಾಡೋಕ್ಕಾಗೋದಿಲ್ಲ. ಆ ಥರ ಇದ್ದಂಥ ಈ ಥರ ಆಗಿದ್ದಾನೆ ಅಂತ ಅರ್ಥ ಯಾವ ಪ್ರತಿಭೆ ಎಲ್ಲಿ ಅಡಗಿದೆ ಅನ್ನೋದನ್ನು ನಾವು ಖಂಡಿತ ಆಗೋದಿಲ್ಲ ಅನ್ನುವಂಥದ್ದು. ಈಗ ನಮ್ಮಲ್ಲಿ ಈಗ 100 ಮಕ್ಕಳು ಅಧ್ಯಯನ ಮಾಡ್ತಿದ್ದಾರೆ. ಯಾವ ಮಕ್ಕಳಲ್ಲಿ ಯಾವ ಪ್ರತಿಭೆ ಖಂಡಿತ ಆಗಲ್ಲ. ಇವತ್ತು ನಿಜ ಖುಷಿ ಆಗುತ್ತೆ ನನಗೆ. ಯಾಕೆಂದರೆ ಯಾವುದೇ ಒಬ್ಬ ಟೀಚರು ಇಷ್ಟಪಡೋದೇನೆಂದರೆ, ಟೀಚರ್ ಏನಿದಾರೋ ಅವ್ರಿಗೆ ಎತ್ತರ ಸ್ಥಾನಕ್ಕೆ ಬೆಳಿಬೇಕು ಅದು ಮಕ್ಕಳು, ನಮ್ಮ ಸ್ಟೂಡೆಂಟ್ಸ್ ಅನ್ನೋದು. ಅದರಲ್ಲಿ ಕರ್ನಾಟಕದ ಜನಗಳ ಮನಸ್ಸನ್ನು ಇವ್ನು ನಿಜವಾಗ್ಲೂ ಗೆದ್ದಿದ್ದಾನೆ. 100% ನನ್ನ ಪ್ರಕಾರ ನಂಬಿಕೆ ಇದೆ, ಇವ್ನು ಗೆದ್ದು ಬಂದೇ ಬರ್ತಾನೆ ಅನ್ನುವಂಥದ್ದು. ಇನ್ನು ಮುಂದೆನೂ ಕೂಡ ಇವನು ಕೆಲವು ಚಲನಚಿತ್ರಗಳು ಈಗಾಗಲೇ ಆಹ್ವಾನ ಇದೆ, ಅವನಿಗೆ ಒಳ್ಳೆ ನಾಯಕನಾಗಿ ನಟನೆ ಮಾಡ್ತಾರೆ. ನಮ್ಮ ಶಾಲೆಗೆ, ನಮ್ಮ ಊರಿಗೆ ಅತ್ಯುತ್ತಮ ಹೆಸರನ್ನು ತರ್ತಾನೆ ಅನ್ನುವಂಥದ್ದು ಅಚಲವಾದ ನಂಬಿಕೆ ಇದೆ ಮೇಡಮ್. ಓಕೆ ಸರ್, ಈಗ ಹೆಂಗಾಗಿದೆ ಅಂತಂದ್ರೆ ನಮ್ಮ ಸರ್ಕಾರಿ ಶಾಲೆ ಅಂತಂದ್ರೆ ಮೂಗ್ ಮುರಿಯೋರ್ ಸಂಖ್ಯೆನೇ ಹೆಚ್ಚಾಗಿದೆ. ಯಾಕೆಂತಂದ್ರೆ ಎಲ್ಲೇ ನೋಡಿದ್ರು ಕೂಡ ಪ್ರೈವೇಟ್ ಸ್ಕೂಲಿಗೆ ನನ್ನ ಮಕ್ಳನ್ನ ಹಾಕಿಬಿಡ್ತೀನಿ, ಚೆನ್ನಾಗಿ ಓದ್ಬಿಡ್ತಾರೆ, ಚೆನ್ನಾಗಿ ಬರೀತಾರೆ ಅಂತ ಯೋಚನೆ ಮಾಡ್ತಾರೆ. ಅದು ಕೆಲವೊಂದ್ಸಲ ತಪ್ಪು ಕಲ್ಪನೆ ಅಂತಾನೆ ಹೇಳಬಹುದು. ಯಾಕೆಂದ್ರೆ ನಮ್ಮ ಸರ್ಕಾರಿ ಶಾಲೆಗಳು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ. ಎಷ್ಟೋ ಪ್ರತಿಭೆಗಳು, ದೊಡ್ಡ ದೊಡ್ಡ ಪ್ರತಿಭೆಗಳೆಲ್ಲ ಕೂಡ ನಮ್ಮ ಸರ್ಕಾರಿ ಶಾಲೆಯಿಂದಲೇ ಹೋಗಿರುವಂಥದ್ದು. ಯಾಕೆಂತಂದ್ರೆ ಹಿಂದಿನಿಂದಲೂ ಕೂಡ ಒಳ್ಳೆ ವಿದ್ಯಾಭ್ಯಾಸಗಳು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸಿಗ್ತಾ ಇದೆ. ಯಾರೋ ಒಬ್ರು ಏನೋ ಒಂದು ಹೇಳ್ತಾರೆ ಅಂತ ಮಾತ್ರಕ್ಕೆ ಸರ್ಕಾರಿ ಶಾಲೆನ ದೂಷಿಸೋದಲ್ಲ. ಗಿಲ್ಲಿ ನಟ ಕೂಡ ಈಗ ಒಂದು ರೀತಿ ಪ್ರೇರಣೆ ಅಂತಾನೆ ಹೇಳ್ಬಹುದು. ಇದಕ್ಕೆ ಏನ್ ಹೇಳ್ತೀರಾ ಸರ್? ಅದಕ್ಕೆ ಅಂತಂದ್ರೆ ಈಗ ಸೆಲೆಕ್ಷನ್ ಅಂತಂದ್ರೆ ಸರ್ಕಾರಿ ಶಾಲೆ ಅಂತಂದ್ರೆ ಪ್ಯೂರ್ಲಿ ಅವ್ರನ್ನ ಸೆಲೆಕ್ಷನ್ ಮಾಡೋದೆ. ಅದರಿಂದ ಗಿಲ್ಲಿ ನಟ ಚೆನ್ನಾಗಿ ಆಡ್ಲಿ, ನೀಟಾಗಿ ಆಡ್ಕ ಬರಲಿ, ಕರ್ನಾಟಕ ಜನತೆ ಆಶೀರ್ವಾದ ಮಾಡಲಿ. ಕರ್ನಾಟಕದ ಮನೆ ಮಗ ಆಗ್ಬಿಟ್ಟಿದ್ದಾನೆ. ಪ್ರತಿಯೊಬ್ಬರಿಗೂ ಕೂಡ ಎಲ್ಲೇ ಕೇಳಿ ಎಲ್ಲೇ ಹೋಗ್ಲು ಕೂಡ ಗಿಲ್ಲಿ ಅಂತ ಇದ್ದಾನೆ. ಅದೇ ರೀತಿ ಬೆಳೀಲಿ, ಆಶೀರ್ವಾದ ಇರಲಿ ಅಂತ ಕೇಳೋದು ನಮ್ಮ ಆಸೆ. ಏನಂದ್ರೆ ಸರಳತೆ, ಅವ್ನಿಗೆ ಸ್ಟೇಟಸ್ ಮೇಂಟೈನ್ ಮಾಡಬೇಕು ಅನ್ನೋದಿಲ್ಲ ಅಂತ. ಬೇರೆಯವರಾಗಿದೆ ಎಷ್ಟೊಂದು ಮೇಂಟೈನ್ ಮಾಡೋರು, ಊರಿಗೆ ಬಂದಾಗಲೂ ಅಷ್ಟೇ ತುಂಬ ಸರಳವಾಗಿದ್ದಾನೆ. ಅಂದರೆ ಅಲ್ಲಿ ಹೇಳ್ತಿರಲ್ಲ, ಬೆನ್ನಾಗ್ತಿರುವಂಥದ್ದು ಅಲ್ಲಿ ಜನರನ್ನ ಇದು ಮಾಡೋಕ್ಕೋಸ್ಕರ ಅಂತ ಇಟ್ಸ್ ರಾಂಗ್. ಅದು ಅವ್ನು ಇರೋದೇ ಸರಳತೆ. ಇದೇ ಸರಳತೆ ಮುಂದುವರಿಸ್ತಾ ಹೋದ್ರೆ ಖಂಡಿತ ಅವನು ಉತ್ತಮ ಸ್ಥಾನಕ್ಕೆ ಹೋಗ್ತಾನೆ, ಅದ್ರಲ್ಲಿ ಅನುಮಾನನೇ ಇಲ್ಲ ಮೇಡಮ್. ಚನ್ಮಲ್ ಬಂದ್ಬಿಟ್ಟು ಆಫೀಸ್ ವರ್ಕು. ಅವನು ಗಿಲ್ಲಿ ನಟ ಅಂದರೆ ನಮಗೆ ಚಿಕ್ಕದ್ರಿಂದಲೂ ಪರಿಚಯ ಇರುವಂಥ ವ್ಯಕ್ತಿ. ಅವನು ಚಿಕ್ಕದ್ರಿಂದಲೂ ಪರಿಚಯ ಇರುವಂಥ ವ್ಯಕ್ತಿ. ಯಾಕೆಂದರೆ ನಮ್ಮ ಜೀವರು ಕೂಡ ಅದೇ ಪಕ್ಕದ ದಡ್ಪುರ ಅಂದ್ಬಿಟ್ಟು. ಅವ್ರ ಊರಲ್ಲಿ ಕಲಾಭಿಮಾನಿಗಳು ಜಾಸ್ತಿ. ಇವಾಗಲೂ ಕೂಡ ಪ್ರತಿಯೊಂದು ವರ್ಷಕ್ಕೂ ಒಂದು ನಾಟಕ ಆಡ್ತಾರೆ. ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಬೆಳೆದಿರುವಂಥ ವ್ಯಕ್ತಿ ಅವನು. ಫಸ್ಟು ಯೂಟ್ಯೂಬ್ ಚಾನಲ್ ನಲ್ಲಿ ಮೂಳೆ ಅಂತ ಮಾಡ್ದ. ಅದರಿಂದ ಕಾಮಿಡಿ ಕಿಲಾಡಿಗಳು, ಭರ್ಜರಿ ಬ್ಯಾಚುಲರ್ಸ್ ಪ್ರತಿಯೊಂದು ಶೋಗಳಲ್ಲಿ ಅವನು ಉನ್ನತ ಮಟ್ಟಕ್ಕೆ ಹೋದ. ಇವಾಗ ಉನ್ನತ ಮಟ್ಟಕ್ಕೆ ಹೋಗಿ ಈಗ ಬಿಗ್ ಬಾಸ್ನಲ್ಲಿ ಹೆಸರು ಮಾಡ್ತಾ ಇದ್ದಾನೆ. ಮತ್ತೆ 2-3 ಚಲನಚಿತ್ರದಲ್ಲೂ ಆಕ್ಟ್ ಮಾಡಿದ್ದಾನೆ. ಅವನು ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೆದು ಕರ್ನಾಟಕಕ್ಕೆ ಇವಾಗ ಏನು ಮಾಡಿದ್ದಾರೆ, ಬೆಳಿಗ್ಗೆ ಒಂದು ಚಾನಲ್ ನೋಡ್ದ ಕನಕ ಟಿವಿ ಅಂದ್ಬಿಟ್ಟು ಅವನ್ನ ರಾಜ್ಕುಮಾರ ಮುಗ್ಧತೆಗೆ ಹೋಲಿಸ್ತಾ ಇದ್ದಾರೆ. ರಾಜ್ಕುಮಾರ ಸಾಟಿ ಹೊರತು ಬೇರೆ ಯಾರು ಇಲ್ಲ. ಅದೀಗ ಅವನನ್ನ ಬಂಗಾರದ ಪಂಜರದಲ್ಲಿ ಮಾಡಿದಾರಲ್ಲ ರಾಜ್ಕುಮಾರ್, ಆಶೆನೂ ಹಾಕ್ಬಿಟ್ಟು ಇಬ್ಬರನ್ನು ಈಕ್ವಲ್ ಮಾಡಿದ್ದಾರೆ ಮುಗ್ಧತೆನ. ಅದಕ್ಕೂ ಟ್ಯಾಲಿ ಆಗ್ತಾ ಇದೆ. ರಾಜ್ಕುಮಾರ್ಗಿಂತಲೂ ಉನ್ನತ ಹೆಸರು ಮಾಡಲಿ ಅಂದ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹಾರೈಸ್ತೀವಿ. ಓಕೆ ಸರ್, ನೋಡಿದ್ರೆ ವೀಕ್ಷಕರೇ, ಟೀಚರ್ಸ್ ಆಶೀರ್ವಾದ ಅಂತೂ ಸ್ಟ್ರಾಂಗ್ ಆಗಿ ಗಿಲ್ಲಿ ನಟನ ಮೇಲೆ ಬಿದ್ದಿದೆ. ಮಕ್ಳೇನು ಹೇಳ್ತಾರೆ ನೋಡೋಣ. ಯಾಕೆಂತಂದ್ರೆ ಗುರುಗಳ ಆಶೀರ್ವಾದ ಇದ್ರೆ ಯಾರು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಗಿಲ್ಲಿ ನಟ ಸಾಕ್ಷಿ. ಮಕ್ಳೇನು ಹೇಳ್ತಾರೆ ಮಾತನಾಡಿಸ್ತಾ ಹೋಗ್ತೀನಿ. ಹಾಯ್, ಮಾತಾಡ್ರೋ. ಹಲೋ ಮೇಡಮ್. ಹಾಯ್. ಹಲೋ ಮೇಡಮ್. ಏನ್ ಹೆಸರು? ಚಿರಾಗ್ ಅಂತ. ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಮ ಶಾಲೆಯ ವಿದ್ಯಾರ್ಥಿ ಈಗ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಇರೋದು? ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ನಮ್ಮ ಸೀನಿಯರ್ ಅವರು, ನಾವು ಅವ್ರಾಗಬೇಕು ಅಂತ ಇಚ್ಛಿಸ್ತೇನೆ. ಅವ್ರ ತರ ಆಗ್ಬೇಕು ಅಂತನಾ? ಏನಾಗ್ಬೇಕು ಅನ್ಕೊಂಡಿದ್ದೀರಾ? ನಾನು ಸೋಲ್ಜರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ವಾವ್, ಸೋಲ್ಜರ್ ಆಗ್ಬೇಕಂತ ಇದ್ದೀರಾ? ಓಕೆ, ಗಿಲ್ಲಿ ನಟ ನೋಡಿದ್ದೀರಾ ನೀವು? ನೋಡಿದ್ದೀನಿ. ನೋಡಿದ್ದೀರಾ? ನಿಮ್ ಜೊತೆ ಹೆಂಗಿರ್ತಾರೆ? ನಮ್ಮ ಜೊತೆ ಎಲ್ಲ ಮಾಮೂಲಿ ಅಲ್ಲಿರುವಂಗೆ ಇರುದು. ನಮ್ಮ ಹತ್ರ ಅವ್ರ ಜೊತೆ ಇರುವಂಗೆ, ಕಂಟೆಸ್ಟೆಂಟ್ ಜೊತೆ ಇರುವಂಗೆ ನಮ್ಮ ಜೊತೆನೂ ಇರ್ತಾರೆ. ಹೌದಾ? ಏನ್ ಹೇಳ್ತೀರಾ ಗಿಲ್ಲಿ ನಟನ್ಗೆ? ಗೆದ್ ಬರ್ಲಿ ಅಂತ ಹೇಳ್ತೀವಿ ನಾವು. ಗಿಲ್ಲಿ ನಟ ಮಾತ್ರ ಗೆಲ್ಬೇಕಾ? ಗಿಲ್ಲಿ ನಟ ಮಾತ್ರನೇ ಗೆಲ್ಬೇಕು. ಓಕೆ, ಖುಷಿ ಇದೆಯಾ ನಿಮ್ಮ ಸ್ಕೂಲಿಂದ ಹೋಗಿರೋದು? ಹಾಯ್, ನಿಮ್ಮ ಹೆಸರು? ನನ್ನ ಹೆಸರು ಸಿಂಚನ BM. ಓಕೆ, ಗಿಲ್ಲಿ ನಟ ಈಗ ಬಿಗ್ ಬಾಸ್ ಅಲ್ಲಿ ಇರೋದು ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಯ್ತದೆ. ಅವನು ಇಲ್ಲೇ ಓದ್ಬಿಟ್ಟು ಹೋಗಿರೋದು, ಅದು ತುಂಬಾ ಖುಷಿ ಆಯ್ತದೆ. ನೀವು ಇವತ್ತು ಆ ಸ್ಕೂಲಲ್ಲಿ ನೀವು ಓದ್ತಾ ಇದ್ದೀರಾ, ಎಷ್ಟೋ ಜನ ಬಂದು ನಿಮ್ಮನ್ನು ಮಾತಾಡ್ತಾರೆ. ಹಾಗೆ ಏನ್ ಅನ್ಸುತ್ತೆ ನಿಮ್ಗೆ? ನಮಗೂ ಖುಷಿ ಆಯ್ತದೆ, ಅವ್ರ ಥರನೇ ಆಗಬೇಕು ಅಂತ ಅನ್ಸುತ್ತೆ. ನಿಮಗೂ ಸಾಧನೆ ಮಾಡ್ಬೇಕನ್ಸುತ್ತೆ? ಟೀಚರ್ಸ್ ಹೇಳ್ದಂಗೆ ಕೇಳ್ತೀರಾ? ಎಸ್ ಮಿಸ್. ಈಗ ಏನ್ ಅನ್ಸುತ್ತೆ, ಬಿಗ್ ಬಾಸ್ ಸೀಸನ್ 12 ಗೆಲ್ಬೇಕು ಅಂತ ಅನ್ಸುತ್ತಾ ಅಥವಾ ಬೇರೆ ಯಾರನ್ನಾದ್ರೂ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ? ಇಲ್ಲ, ಗಿಲ್ಲಿನೇ ಗೆಲ್ಬೇಕು ಅಂತ. ಓಕೆ, ಹಾಯ್, ನಿಮ್ಮ ಹೆಸರು? ನಮ್ಮ ಹೆಸರು ಸಚಿನ್ ಅಂತ. ಸಚಿನ್. ಗಿಲ್ಲಿ ನಟ ಈಗ ಬಿಗ್ ಬಾಸ್ ಸೀಸನ್ 12 ನೋಡ್ತೀರಾ? ಬಿಗ್ ಬಾಸ್ ನೋಡ್ತೀನಿ. ಖುಷಿ ಆಗುತ್ತಾ ಬಿಗ್ ಬಾಸ್? ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಗಿಲ್ಲಿ ನಟ ನಮ್ಮೂರು ಹುಡುಗ, ಖುಷಿ ಆಗುತ್ತೆ ತುಂಬಾ. ಇವಾಗ ಇನ್ನೇನು ಇನ್ನೊಂದು ಸ್ವಲ್ಪ ದಿನದಲ್ಲಿ ಸೆಮಿಫೈನಲ್ ಇದೆ, ಏನು ವಿಶ್ ಮಾಡ್ತೀರಾ?
ಅವರು ಗೆದ್ದು ಬರಲಿ ಅಂತ ಆಶಿಸ್ತೀನಿ. ಮತ್ತು ನಮ್ಮೂರಿಗೆ ಹೆಸರು ತರಲಿ, ಇನ್ನೂ ಬೆಳೀಲಿ, ಅವರು ಬೆಳೀಲಿ. ಈಗ ಗಿಲ್ಲಿ ನಟ ಅಂತೂ ಈಗ ಊರಿಗೆ ಹೆಸರು ತಂದಿದ್ದಾಯ್ತು, ನೆಕ್ಸ್ಟ್ ನಿಮ್ಮ ಸರ್ದಿನ? ಹೌದು, ನಮ್ಮ ಸರ್ದಿ. ನಾವೇ ಬೆಳಿಬೇಕೀಗ, ಅವ್ರಂಗೆ ಬೆಳೆಯೇ ಅವ್ರ ಜೊತೆನೇ ಇರಬೇಕು ಅಂತ ಅನ್ಕೊಂಡಿದ್ದೀವಿ. ಟೀಚರ್ಸ್ ಹೇಳ್ದಂಗೆ ಕೇಳ್ತೀರಾ? ಹಾಂ, ಕೇಳ್ತೀನಿ. ಟೀಚರ್ಸ್ನ ಕೇಳಬೇಕು, ಇದನ್ನ ಕೇಳ್ತಾರ? ಕೇಳಿ ಅವ್ರು. ಓಕೆ, ಏನು ವಿಶ್ ಮಾಡ್ತೀರಾ? ಎಷ್ಟು ಖುಷಿ, ಯಾಕೆಂತಂದರೆ ಯಾರಿಗೇ ಆದರೂ ಅಷ್ಟೇ ಒಂದು ಗ್ರಾಮ ಗೊತ್ತೇ ಇಲ್ಲದೆ ಇರುವಂತಹ ಗ್ರಾಮನ ಇವತ್ತು ಎಷ್ಟೋ ಜನಕ್ಕೆ ಗೊತ್ತು ಮಾಡಿದ್ದಾರೆ. ಅದನ್ನ ನೋಡಿದಾಗ ನಿಮ್ಗೆ ಏನು ಪ್ರೇರಣೆಯಾಗಿ ತೊಗೊಳ್ಬೇಕು, ಗಿಲ್ಲಿ ನಟದಿಂದ ಇದನ್ನು ಚೂಸ್ ಮಾಡ್ಕೊಳ್ಬೇಕು ಅಂದರೆ ಏನು ಚೂಸ್ ಮಾಡ್ಕೋತಾರೆ? ಅವ್ರು ಕಾಮಿಡಿ ಚೆನ್ನಾಗಿ ಹೇಳ್ತಾರೆ, ಆಮೇಲೆ ಇದ್ದಿದ್ದಂಗೆ ಎಲ್ಲನೂ ಹೇಳ್ತಾರೆ, ಎಲ್ಲರ ಜೊತೆ ನಗ್ತಾ ಇರ್ತಾರೆ. ಅಶ್ವಿನಿ ಗೌಡ ಆಗದವರು ಅವ್ರ ಜೊತೆನೇ ಇರ್ತಾರೆ, ಅವ್ರ ಜೊತೆನೇ ಖುಷಿಯ ಜೊತೆ ಮಾತಾಡ್ತಾರೆ. ಮಾಮೂಲಿ ಆಗದವ್ರ ಜೊತೆನೂ ಮಾತಾಡ್ತಾರೆ, ಆಗೋರ ಜೊತೆನೂ ಮಾತಾಡ್ತಾರೆ. ತುಂಬ ಫ್ರೆಂಡ್ಲಿಯಾಗಿರ್ತಾರೆ ಅಷ್ಟೇ. ಒಳಗಡೆ ಬಕೆಟ್ ಹಾಕಿದ್ದೀನಿ. ಮನೆಗೆ ಮೊದಲಿಗೆ ನೀವೇನಾದ್ರು ಎಂಟ್ರಿ ಆಗಿದ ತಕ್ಷಣ ಈ ಒಂದು ಬೈಕನ್ನು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಂತ. ಇದು ಬೈಕ್ ಪ್ರಮೋಷನ್ ಅಲ್ಲ, ಬಟ್ ಗಿಲ್ಲಿ ನಟ ಯೂಸ್ ಮಾಡಿದಂತಹ ಬೈಕ್ ಇದು, ಪಲ್ಸರ್ ಬೈಕು. ಅದು ಕೂಡ ಅವ್ರು ಬಹಳ ಕಷ್ಟಪಟ್ಟು ಬೆಂಗಳೂರಿಗೆ ಹೋಗಿ ತಮ್ಮ ಜೀವನವನ್ನು ಕಟ್ಕೊಂಡು ಈ ಒಂದು ಬೈಕನ್ನು ಪರ್ಚೇಸ್ ಮಾಡಿದ್ರಂತೆ. ಸುಮಾರು ಒಂದು 2-3 ವರ್ಷ ಆಗಿರಬಹುದು ಈ ಒಂದು ಬೈಕನ್ನು ಪರ್ಚೇಸ್ ಮಾಡಿ. ಬಹಳ ಖುಷಿಯಿಂದ ಈ ಒಂದು ಬೈಕನ್ನು ಖರೀದಿ ಮಾಡೋದು ಅಂತ ಅವ್ರ ತಾಯಿ ಕೂಡ ಹೇಳ್ತಾ ಇದ್ರು. ಯಾಕೆಂತಂದರೆ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಸ್ ಇರೋದ್ರಿಂದ ಅವ್ರ ತಂದೆ ತಾಯಿ ನಮಗೆ ಕ್ಯಾಮ್ರಾ ಮುಂದೆ ಬಂದು ಮಾತನಾಡಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ನಾವು ಗಮನಿಸ್ತಾ ಇರಬಹುದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಪಲ್ಸರ್ ಬೈಕ್, ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ನಲ್ಲಿ ಅವರ ಜೀವನವನ್ನು ಕಟ್ಕೊಂಡು ಬೆಂಗಳೂರಿನಲ್ಲಿ ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿ ಆ ಒಂದು ದುಡ್ಡಿನಲ್ಲಿ ಈ ಒಂದು ಬೈಕನ್ನು ಪರ್ಚೇಸ್ ಮಾಡಿದ್ದಾರೆ. ಇನ್ನು ಒಳಗಡೆ ಹೋಗೋಣ, ಒಳಗಡೆ ಇನ್ನು ಏನೆಲ್ಲ ಇದೆ, ಅವ್ರ ಮನೆ ಯಾವ ರೀತಿ ಇದೆ ನೋಡ್ತಾ ಹೋಗೋಣ. ಇನ್ನು ಎಲ್ರಿಗೂ ಕೂಡ ಬಹಳ ಕುತೂಹಲ ಇತ್ತು. ಯಾವ ಕಾರಣಕ್ಕೆ ಅಂತಂದರೆ ಗಿಲ್ಲಿ ನಟನ ಮನೆ ಹೆಂಗಿದೆ ಅಂತ. ಕೆಲವೊಂದಿಷ್ಟು ಜನ ಏನು ಹೇಳ್ತಾ ಇದ್ರು ಅಂತ, ಗಿಲ್ಲಿ ನಟ ದೊಡ್ಡ ಶ್ರೀಮಂತ, ಅವ್ರ ಮನೆ ಬಹಳ ದೊಡ್ಡದಾಗಿದೆ, ಅಷ್ಟು ಕಾರ್ ಇದೆ, ಇಷ್ಟು ಬೈಕ್ ಇದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಆದರೆ ನಿಜಕ್ಕೂ ಗಿಲ್ಲಿ ನಟನ ಮನೆ ಇರೋದು ಈ ರೀತಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಗಿಲ್ಲಿ ನಟನ ಮನೆ ಅಂತ. ಜೊತೆಗೆ ನಾನು ಅವ್ರ ತಂದೆ ತಾಯಿ ಬಗ್ಗೆ ಮಾತನಾಡಲೇಬೇಕು. ಬಹಳ ಮುಗ್ಧ ಜನ. ನಾವು ಏನು ಬಿಗ್ ಬಾಸಲ್ಲಿ ಗಿಲ್ಲಿ ನಟನನ್ನು ನೋಡ್ತಾ ಇದ್ದೀವಿ, ಅದಕ್ಕಿಂತ ಹೆಚ್ಚಾಗಿ ಅವ್ರ ತಂದೆ ತಾಯಿ ಮೇಲೆ ಒಂದು ಅಪಾರವಾದ ಗೌರವ ಬರುತ್ತೆ. ಅವ್ರನ್ನ ನೋಡಿದ್ರೆ ಯಾರಿಗೇ ಆಗಿರ್ಬೋದು ಒಂದು ರೀತಿಯ ಅವ್ರ ತಂದೆ ತಾಯಿ ಮೇಲೆ ಪ್ರೀತಿ ಕೂಡ ಬರುತ್ತೆ. ಅಷ್ಟು ಮುಗ್ಧ ಜನ, ಅಷ್ಟು ಸ್ವೀಟಾಗಿ ಮಾತಾಡ್ತಾರೆ. ಓಕೆ, ಈಗ ಅವ್ರ ತಂದೆ ತಾಯಿ ಬಗ್ಗೆ ಹೇಳ್ತಾ ಇದ್ರೆ ಸುಮಾರು ಹೊತ್ತು ಹೇಳಬೇಕಾಗತ್ತೆ. ಈಗ ಗಿಲ್ಲಿ ನಟನ ಮನೆ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಹಾರಗಳು ಕಾಣಿಸ್ತಾ ಇದೆ ಅಂತ. ತುಂಬ ಹಾರಗಳಿದ್ದಾವೆ. ಈ ಎಲ್ಲ ಹಾರಗಳು ಕೂಡ ಗಿಲ್ಲಿ ನಟನಿಗೆ ಸನ್ಮಾನ ಮಾಡಿದಂತಹ ಹಾರಗಳು. ಜೊತೆಗೆ ಅಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳಿಗೆ ಹೋದಾಗ ಒಂದು ನೆನಪಿನ ಕಾಣಿಕೆಯಾಗಿ ಕೆಲವೊಂದಿಷ್ಟು ಅಲ್ಲಿ ಗಮನಿಸ್ತಾ ಇರಬಹುದು ಗಿಫ್ಟ್ಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಈ ಫೋಟೋದಲ್ಲಿ ಇರುವಂಥದ್ದು ಗಿಲ್ಲಿ ನಟನ ಅಣ್ಣ ಮತ್ತು ಅತ್ತಿಗೆ. ನೀವು ಗಮನಿಸ್ತಾ ಇದ್ದಾರೆ ಯಾವ ರೀತಿ ಇದ್ದಾರೆ ಅಂತ. ಸೇಮ್ ಟು ಸೇಮ್ ಗಿಲ್ಲಿ ನಟ ಮತ್ತು ಅವ್ರ ಅಣ್ಣನ ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಒಂದೇ ರೀತಿ ಅನಿಸುತ್ತೆ. ಯಾಕೆಂತಂದರೆ ನಾನು ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಅವ್ರ ಅಮ್ಮನ್ನ ಕೇಳಿದಿದೆ ಮಾತು, ಇದು ಗಿಲ್ಲಿ ನಟನೇನಾ ಅಂತ ಕೇಳಿದ್ದೆ. ಆಗ ಅವರು ಇಲ್ಲ ಅವ್ರ ಅಣ್ಣ ಅಂತ ಹೇಳಿದ್ರು. ಜೊತೆಗೆ ಇಲ್ಲಿ ನೀವು ಪಕ್ಕದಲ್ಲಿರೋ ಫೋಟೋ ಕೂಡ ಗಮನಿಸ್ತಾ ಇರಬಹುದು. ಗಿಲ್ಲಿ ನಟನ ಅಕ್ಕ, ಅಂದರೆ ಮೊದಲನೇವರು ಅಕ್ಕ, ಸೆಕೆಂಡು ಗಿಲ್ಲಿ ನಟನ ಅಣ್ಣ, ಅದಾದಮೇಲೆ ಮೂರನೇವರು ಗಿಲ್ಲಿ ನಟ. ಜೊತೆಗೆ ಇಲ್ಲಿ ನೀವು ಬಹಳ ಪ್ರಮುಖವಾದದ್ದು ಸ್ಟಾರ್ಟಿಂಗಲ್ಲೇ ನೀವು ನೋಡಿದ್ರೆ ಅನಿಸುತ್ತೆ, ಈ ಒಂದು ಏನು ಗಿಲ್ಲಿ ನಟನ ಫೋಟೋ ಇದೆ ಇದು ಕಂಪ್ಲೀಟ್ ರೇಷ್ಮೆ ದಾರದಿಂದ ಮಾಡಿರುವಂಥದ್ದು. ಗಿಲ್ಲಿ ನಟನ ಫೋಟೋ ಅಭಿಮಾನಿಗಳು ಗಿಫ್ಟ್ ಕೊಟ್ಟಿರುವಂಥದ್ದು. ಅವರಮ್ಮ ಮತ್ತು ಅವರಪ್ಪ ಇಬ್ಬರು ಕೂಡ ಹೇಳ್ತಾ ಇದ್ರು, ಸಾಕಷ್ಟು ಜನರು ಅಭಿಮಾನಿಗಳಾಗಿರ್ಬೋದು ಎಲ್ಲರೂ ಕೂಡ ಗಿಲ್ಲಿ ನಟನ ಮನೆಗೆ ಬರ್ತಾ ಇದ್ದಾರೆ. ಆದರೆ ಅವ್ರಿಗೂ ಕೂಡ ಬೇಜಾರಾಗ್ತಾ ಇತ್ತು ಆ ತಂದೆ ತಾಯಿಗೆ. ಯಾವ ಕಾರಣಕ್ಕೆ ಅಂತ ಅಂದಾಗ, ಬಂದಾಗ ಯಾರನ್ನೂ ಕೂಡ ಒಂದು ಇಂಟರ್ವ್ಯೂ ಕೊಡೋದಾಗಿರ್ಬಹುದು ಅಥವಾ ಮಾತನಾಡಿಸಿ ಕಳಿಸ್ಬೇಕಾಗಿದೆ, ಎಷ್ಟೋ ಜನ ನಮ್ಮಿಂದ ಬೇಜಾರು ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅವರು ಕೂಡ ಬಹಳ ಬೇಜಾರು ಮಾಡ್ಕೊಂಡಿದ್ರು. ಇನ್ನು ಗಿಲ್ಲಿ ನಟ ಅವರ ಮನೆಯ ದೇವರು, ಅಂದರೆ ದೇವರ ಮನೆ ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇರಬಹುದು. ಇದು ಕಂಪ್ಲೀಟ್ ಅವರ ದೇವರ ಮನೆಯ ವಿಡಿಯೋ ನೋಡ್ತಾ ಇದ್ದಾರೆ. ಯಾವ ರೀತಿ ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ಮಾಡಿದ್ದಾರೆ.
ಬಹಳ ಆಡಂಬರ ಇಲ್ಲ ಅವ್ರಿಗೆ, ಬಹಳ ಸಿಂಪಲ್. ಅವ್ರ ತಂದೆ ತಾಯಿ ಕೂಡ ಬಹಳ ಸಿಂಪಲ್ ವ್ಯಕ್ತಿತ್ವ. ಈಗ ಗಿಲ್ಲಿ ನಟನ ಎಲ್ಲರೂ ಕೂಡ ಹೇಳ್ತಾ ಇದ್ರು ಬನಿಯನ್ ಹಾಕೊಂಡು ಬಡವ ಅಂತ ಪೋಟ್ರೆ ಮಾಡ್ತಾರೆ ಅಂತ. ಆದರೆ ನಿಜಕ್ಕೂ ಅದು ಸುಳ್ಳು ಅನ್ಸುತ್ತೆ. ಇದೆಲ್ಲವನ್ನು ಕೂಡ ನೋಡಿದವ್ರಿಗೆ ಆ ರೀತಿ ಅನ್ಸುತ್ತೆ. ಯಾಕೆಂತಂದರೆ ಅವ್ರ ತಂದೆ ತಾಯಿ ಕೂಡ ಬಹಳ ಸಿಂಪಲ್ ಆಗಿದ್ದಾರೆ. ಅವ್ರನ್ನ ನೋಡಿದ್ರೆ ಎಷ್ಟು ಸಿಂಪಲ್ ಆಗಿದ್ದಾರೆ. ಅವ್ರ ಮಗ ನೋಡಿದ್ರೆ ಅಷ್ಟು ದೊಡ್ಡದಾಗಿ ಹೆಸರು ಮಾಡ್ತಾ ಇದ್ದಾರೆ. ಆದರೆ ತಂದೆ ತಾಯಿ ಇಷ್ಟೊಂದು ಸಿಂಪಲ್ ಆಗಿದ್ದಾರೆ ಅಂತ ನಮಗೆ ಅನ್ನಿಸ್ತು. ಹಾಗಾಗಿ ತಂದೆ ತಾಯಿಯ ಸ್ವಭಾವ ಸಾಮಾನ್ಯವಾಗಿ ಮಕ್ಕಳು ಕೂಡ ಬರುತ್ತೆ. ಹಾಗಾಗಿ ಅವರು ಕೂಡ ಸಿಂಪಲ್ ಆಗಿದ್ದಾರೆ ಅಂತ ಹೇಳ್ಬಹುದು. ಇನ್ನು ನೀವು ಗಮನಿಸ್ತಾ ಇರಬಹುದು ಪ್ರಶಸ್ತಿಗಳು, ಎಷ್ಟು ಪ್ರಶಸ್ತಿಗಳು ಅವ್ರಿಗೆ ಸಿಕ್ಕಿದೆ ಅಂತ. ಪ್ರತಿಯೊಂದು ಕೂಡ ಮೆಮೊರಬಲ್ ಪ್ರಶಸ್ತಿ ಅಂತ ಹೇಳಬಹುದು ಗಿಲ್ಲಿ ನಟನಿಗೆ. ಕೆಲವೊಂದಿಷ್ಟು ನೆನಪಿನ ಕಾಣಿಕೆಗಳು ಸಿಕ್ಕಿದ್ದಾವೆ. ಜೊತೆಗೆ ಇನ್ನು ಜೀ ಕನ್ನಡ ಕುಟುಂಬ ಅದರಲ್ಲೂ ಕೂಡ ಅವಾರ್ಡ್ ಬಂದಿದೆ. ಇನ್ನು ನೀವು ಇದನ್ನು ಕೂಡ ಗಮನಿಸ್ತಾ ಇರಬಹುದು. ಫೋಟೋ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಇಟ್ಟಿದ್ದಾರೆ. ಜೊತೆಗೆ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಕೂಡ ಅವರು ಒಂದು ನಾಟಕವನ್ನು ಮಾಡಿದ್ರು, ಅಥವಾ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಅವರು ಕೂಡ ಇದ್ದರು ಸ್ಪರ್ಧಿಯಾಗಿ. ಅವ್ರಿಗೂ ಕೂಡ ಒಂದು ಫಸ್ಟ್ ರನ್ನರ್ ಅಪ್ ಪ್ಲೇಸ್ ಕೂಡ ಸಿಕ್ಕಿತ್ತು. ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಇದೆ ಆ ಒಂದು ಏನು ಬಹುಮಾನ ಅಂತ. ಜೊತೆಗೆ ಭರ್ಜರಿ ಬ್ಯಾಚುಲರ್ ಫಸ್ಟ್ ರನ್ನರ್ ಅಪ್. ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ತಮ್ಮ ನಟನೆಯ ಮೂಲಕ ಅವರು ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಿದ್ರು. ಈ ಒಂದು ಸೆಲ್ಫಿ ಏನು ನೀವು ಗಮನಿಸ್ತಾ ಇದ್ದೀರಾ, ಶರಣ್ ಮತ್ತು ಗಿಲ್ಲಿ ನಟನ ಸೆಲ್ಫಿ ಫೋಟೋ ಏನಿದೆ, ಇದು ಬಹಳ ವಿಶೇಷವಾದ ಫೋಟೋ ಗಿಲ್ಲಿ ನಟನಿಗೆ. ಯಾಕೆಂತಂದರೆ ಶರಣ್ ಅವರೇ ಒಂದು ಹೋಗಿ ಫೋಟೋವನ್ನು ತೆಗೆಸ್ಕೊಳ್ಳೋ ಕೆಲಸ ಮಾಡಿದ್ರು. ನಿಮ್ಮ ಜೊತೆ ನನಗೊಂದು ಸೆಲ್ಫಿ ಬೇಕು ಅಂತ. ಯಾಕೆಂತಂದರೆ ಒಬ್ಬರು ಸ್ಟಾರ್ ನಟ ನಟಿ ಅಂತಂದಾಗ ನಾವು ಹೋಗಿ ಫೋಟೋ ತೊಗೋತೀವಿ. ಆದರೆ ಗಿಲ್ಲಿ ನಟನ ಬಳಿ ಶರಣ್ ಅವರು ಹೋಗಿ ನಿನ್ನ ಜೊತೆ ನನಗೊಂದು ಸೆಲ್ಫಿ ಕೊಡಿ ಅಂತ ಕೇಳಿ ತೆಗೆಸ್ಕೊಂಡಂತಹ ಫೋಟೋ. ಈ ಒಂದು ಫೋಟೋನ ಶರಣ್ ಅವರೇ ಗಿಫ್ಟ್ ಆಗಿ ಗಿಲ್ಲಿ ನಟನಿಗೆ ನೀಡಿದ್ರು. ಬಹಳ ವಿಶೇಷವಾದಂತಹ ಗಿಫ್ಟ್ ಇದು ಗಿಲ್ಲಿ ನಟನಿಗೆ. ಜೊತೆಗೆ ಇದನ್ನು ಕೂಡ ಗಮನಿಸ್ತಾ ಇದ್ದೀರಾ, ಇದು ಆ್ಯಕ್ಚುಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ಏನು ಝೀನಲ್ಲಿ ಇದು ಮಾಡಿದ್ರು. ಒಂದು ಕಾಮಿಡಿ ಕಿಲಾಡಿಗಳು ಅಥವಾ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಒಂದು ನಟನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಗಿಫ್ಟ್ ಕೊಟ್ಟಿರೋದು ನೀವು ಗಮನಿಸ್ತಾ ಇದ್ದೀರಾ. ಎಷ್ಟು ಕ್ಯೂಟ್ ಆಗಿದೆ ಅಂತ. ಜೊತೆಗೆ ಈ ಒಂದು ಹಾರವನ್ನು ಕೂಡ ನೋಡ್ತಾ ಇರಬಹುದು, ಎಷ್ಟು ದೊಡ್ಡದಾಗಿದೆ. ಅಭಿಮಾನಿಗಳ ಪ್ರೀತಿ ಯಾವ ರೀತಿ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳಬಹುದು. ಮತ್ತು ನಾನು ಅವ್ರ ತಂದೆ ತಾಯಿನ ಕೇಳ್ತಾ ಇದ್ದೆ, ಗಿಲ್ಲಿ ನಟನಿಗೆ ಬೆಡ್ರೂಮ್ ಇಲ್ವಾ, ಯಾವ ಬೆಡ್ರೂಮ್ ಅವ್ರದ್ದು? ಯಾಕೆಂದರೆ ಎಷ್ಟೋ ಜನ ಕ್ಯೂರಿಯಾಸಿಟಿ ಇತ್ತು. ಒಂದು ಲಕ್ಸುರಿ ಲೈಫನ್ನು ಗಿಲ್ಲಿ ನಟ ಲೀಡ್ ಮಾಡ್ತಾ ಇದ್ದಾರೆ. ಬಹಳ ಒಂದು ಶ್ರೀಮಂತ ಕುಟುಂಬಕ್ಕೆ ಸೇರಿದಂತಹ ಗಿಲ್ಲಿ ನಟ. ಆದರೆ ಇಲ್ಲಿ ಮಾತ್ರ ಸಿಂಪಲ್ ಆಗಿದ್ದಾರೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಆದರೆ ನಿಜಕ್ಕೂ ಗಿಲ್ಲಿ ನಟನ ಬೆಡ್ರೂಮ್ ಯಾವ್ದು ಗೊತ್ತಾ? ನಾನು ಇವತ್ತು ತೋರಿಸ್ತಾ ಹೋಗ್ತೀನಿ. ನೀವಿಲ್ಲಿ ಗಮನಿಸ್ತಾ ಇರಬಹುದು, ಹಾಲ್ ಅಂತ ನಾವು ಏನು ಹೇಳ್ತೀವಿ, ಈ ಒಂದು ಹಾಲೇ ಗಿಲ್ಲಿ ನಟನ ಬೆಡ್ರೂಮ್. ಯಾಕೆಂತಂದರೆ ಅವ್ರ ತಂದೆನೇ ಹೇಳಿದ್ರು ಗಿಲ್ಲಿ ನಟ ಇಲ್ಲೇ ಮಲ್ಕೊತಾ ಇದ್ದಿದ್ದಂತೆ. ಅಷ್ಟರ ಮಟ್ಟಿಗೆ ನೀವೆಲ್ಲ ಹೇಳೋಷ್ಟು ಮಟ್ಟಿಗೆ ಶ್ರೀಮಂತ ಕುಟುಂಬ ಅಲ್ಲದೆ ಇರಬಹುದು. ಕೇವಲ ಆಸ್ತಿಯಲ್ಲಿ ಮಾತ್ರ ಅವರು ಶ್ರೀಮಂತರಲ್ಲ, ಆದರೆ ಪ್ರೀತಿ ವಿಶ್ವಾಸದಲ್ಲಿ ಎಲ್ಲರಕ್ಕಿಂತ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿಗಳು ಅಥವಾ ಕುಟುಂಬ ಯಾವುದು ಅಂತ ಅಂದರೆ ಗಿಲ್ಲಿ ನಟನ ಕುಟುಂಬ ಅಂತ ಹೇಳಬಹುದು. ನಾನು ಅವ್ರ ಫ್ಯಾಮಿಲಿಯನ್ನು ಮೀಟ್ ಮಾಡಿದಾಗ ಬಹಳ ಖುಷಿ ಆಯಿತು. ನೀವು ನೋಡ್ತಿರಬಹುದು, ಇದೇ ಗಿಲ್ಲಿ ನಟ ಮಲ್ಕೊಳ್ತಾ ಇದ್ದಂತಹ ಪ್ಲೇಸ್. ಜೊತೆಗೆ ಗಿಲ್ಲಿ ನಟನ ಬೆಡ್ರೂಮ್. ಬೆಳಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ಸಂಜೆ ಆಗಲಿ ಏನಾದರೂ ನಿದ್ದೆ ಮಾಡಬೇಕು ಮಲ್ಕೊಳ್ಬೇಕು ಅಂತಂದರೆ ಇಲ್ಲಿ ನೆಲದ ಮೇಲೆ ಮಲ್ಕೊತಾ ಇದ್ದಿದ್ದು ಗಿಲ್ಲಿ ನಟ. ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅವರ ಸುಂದರವಾದ ಮನೆ ಅಂತ. ನೀವೆಲ್ಲ ಯೋಚನೆ ಮಾಡಿದಷ್ಟು ಅತಿ ದೊಡ್ಡ ಶ್ರೀಮಂತ. ಜೊತೆಗೆ ಸುಮಾರು ಒಂದು 2-3 ರಿಯಾಲಿಟಿ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅಲ್ಲಿಂದ ಸಾಕಷ್ಟು ದುಡ್ಡು ಬಂದಿದೆ ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ರಿ. ಆದರೆ ಅದು ನಿಜ ಆಗಿರೋದಿಲ್ಲ. ಒಬ್ಬೊಬ್ಬರ ಜೀವನ ಅಥವಾ ಒಬ್ಬೊಬ್ಬರು ಜೀವನ ಶೈಲಿ ಕೂಡ ಬಹಳ ವಿಭಿನ್ನವಾಗಿರುತ್ತೆ. ಅದೇ ರೀತಿ ಗಿಲ್ಲಿ ನಟನ ಜೀವನ ಶೈಲಿ ಕೂಡ ವಿಭಿನ್ನವಾಗಿತ್ತು. ಆದರೆ ಎಲ್ಲ ರಿಯಾಲಿಟಿ ಶೋಗಳಿಗಿಂತ ಬಹುದೊಡ್ಡ ಒಂದು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದಂಥದ್ದು ರಿಯಾಲಿಟಿ ಶೋ ಅಂತಂದರೆ ಬಿಗ್ ಬಾಸ್ ಸೀಸನ್ 12. ಇನ್ನೇನು ಫೈನಲ್ ಕೂಡ ಇದೆ. ಈ ಒಂದು ಫೈನಲ್ನಲ್ಲಿ ಗೆದ್ದು ಬರಲಿ ಗಿಲ್ಲಿ ಅಂತ ಎಲ್ಲರೂ ಕೂಡ ಆಶಿಸ್ತಾ ಇದ್ದಾರೆ. ಅವ್ರ ತಂದೆ ತಾಯಿ ಕೂಡ ಅಷ್ಟೇ ಬಹಳ ಖುಷಿಯಲ್ಲಿದ್ದಾರೆ. ಜೊತೆಗೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಯಾವ ರೀತಿ ಗೊತ್ತಾಗುತ್ತೆ ಅಂತಂದರೆ, ಇನ್ನು ಬಿಗ್ ಬಾಸ್ ಬಗ್ಗೆ ಹೇಳ್ತಾ ಇದೆ. ಬಿಗ್ ಬಾಸ್ ರಿಯಾಲಿಟಿ ಶೋ ವ್ಯಕ್ತಿತ್ವದ ಆಟ ಅಂತ ಹೇಳ್ತಾರೆ. ಆ ಒಂದು ವ್ಯಕ್ತಿತ್ವ ಈಗ ಎಷ್ಟರ ಮಟ್ಟಿಗೆ ಅವರ ತಂದೆ ತಾಯಿಗೆ ಖುಷಿ ಕೊಟ್ಟಿದೆ ಅಂತ ಅಂದರೆ ಬಹಳ ಖುಷಿಯಲ್ಲಿದ್ದಾರೆ ಅವ್ರ ತಂದೆ ತಾಯಿ. ಅವರು ಬರ್ತಾನೆ ಹೇಳ್ತಾ ಇದ್ರು, ನನ್ನ ಮಗ ನನಗೆ ಮಾತ್ರ ಹೆಮ್ಮೆ ತಂದಿಲ್ಲ, ಜೊತೆಗೆ ನನ್ನ ಇಡೀ ಊರಿಗೆ ಖುಷಿ ಕೊಟ್ಟಿದ್ದಾನೆ. ಯಾಕೆಂತಂದರೆ ಊರಿಗೆ ಎಂಟ್ರಿ ಆಗಿದ ತಕ್ಷಣ ಒಂದು ಪೋಸ್ಟರ್ ಕೂಡ ಕಾಣುತ್ತೆ. ಜೊತೆಗೆ ಗಿಲ್ಲಿ ನಟನ ಮನೆಗೆ ಹೋಗುವಂಥ ದಾರಿ ಅಂತ ಅಲ್ಲಿ ಒಂದು ಪೋಸ್ಟರ್ ಹಾಕಿದ್ರೆ ಎಷ್ಟು ಖುಷಿ ಆಗುತ್ತೆ ತಂದೆ ತಾಯಿಗೆ ಅಂತಂದರೆ. ಮಕ್ಕಳ ಸಾಧನೆ ಎಂಥ ತಂದೆ ತಾಯಿಗೂ ಕೂಡ ಬಹಳ ಖುಷಿ ಆಗುತ್ತೆ.
ಆಗುತ್ತೆ. ಇನ್ನು ಅವ್ರ ತಂದೆ ಮಾತನಾಡ್ತಾ ಹೇಳ್ತಾ ಇದ್ರು, ನನ್ನ ಮಗ ಬಂದಿದ ತಕ್ಷಣ 1 ತಿಂಗಳು ಇಲ್ಲಿ ಇಟ್ಕೊಂಡ್ಬಿಡ್ತೀನಿ. ಯಾಕೆ ಅಂತಂದರೆ ಎಷ್ಟೋ ಜನ ಬಂದು ಹೋಗ್ತಾ ಇದ್ದಾರೆ, ನಂಗೆ ಬಹಳ ಬೇಸರ ಆಗುತ್ತೆ ಅವ್ರನ್ನೆಲ್ಲ ನೋಡಿದಾಗ. ನನಗೆ ಸ್ಟ್ರಿಕ್ಟ್ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕಾಗಿರೋದ್ರಿಂದ ಯಾರನ್ನೂ ಕೂಡ ನಾವು ಇಂಟರ್ವ್ಯೂ ಕೊಡೋಕೆ ಆಗ್ತಿಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ರು. ಹಾಗಾಗಿ ನನ್ನ ಮಗ ಬಂದಿದ ತಕ್ಷಣ ಮೊದಲು ನಾನು ಯಾರೆಲ್ಲ ನಮ್ಮ ಮನೆ ಬಾಗಿಲಿಗೆ ಬಂದಿದ್ರು ಅವರಿಗೆ ನಾನು ಮಗನ ಮೀಟ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಆ ಒಂದು ಸರಳತೆ, ಸಜ್ಜನತೆ ನಿಜಕ್ಕೂ ಕೂಡ ಎಂಥವ್ರಿಗೆ ಆದರೂ ಕೂಡ ಬಹಳ ಖುಷಿ ಆಗುತ್ತೆ. ನಾನು ಅವ್ರ ಮನೆ ಹೆಂಗಿದೆ ಅಂತ ತೋರಿಸ್ದೆ, ಜೊತೆಗೆ ಗಿಲ್ಲಿ ನಟನ ಬೈಕ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಮುಖ್ಯವಾಗಿ ಬಹಳ ಇಂಪಾರ್ಟೆಂಟ್ ಅಂತಂದರೆ ಈ ಒಂದು ಸ್ಕೂಟಿ ನಾನು ನಿಮ್ಗೆ ತೋರಿಸ್ಲೇಬೇಕು. ಯಾಕೆಂತಂದರೆ ಅವ್ರು ಬಹಳ ಕಷ್ಟಪಟ್ಟು ಅವ್ರ ತಂದೆಗೆ ಕೊಟ್ಟಿದ್ದಂತಹ ಗಿಫ್ಟ್ ಇದು. ಎಲ್ಲ ತಂದೆ ತಾಯಿಗೂ ಕೂಡ ಬಹಳ ಖುಷಿಯಾಗೋ ವಿಚಾರ ಏನು ಅಂತಂದರೆ, ನನ್ನ ಮಕ್ಕಳು ಏನಾದರೂ ನಂಗೆ ತಂದುಕೊಟ್ರೆ ಅವ್ರಿಗೆ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು ಅಷ್ಟು ಖುಷಿಯಾಗುತ್ತೆ. ಅಂಥದ್ರಲ್ಲಿ ಅವ್ರ ತಂದೆ ಅಂದರೆ ಅವ್ರಿಗೆ ಎಷ್ಟು ಪ್ರೀತಿ ಇದೆ ಅಂತಂದರೆ, ಒಂದು ಕಡೆ ಭಯ ಕೂಡ ಇತ್ತು, ಅವ್ರ ತಂದೆ ಎಲ್ಲಿ ಹೊಡಿತಾರೋ ಬೈತಾರೋ ಅನ್ನೋ ಭಯ ಇದ್ದರೂ ಕೂಡ ಅವ್ರ ತಂದೆ ಬಹಳ ಪ್ರೀತಿಯಿಂದ ಈ ಒಂದು ಸ್ಕೂಟಿನ ತಂದುಕೊಟ್ಟಿದ್ದಾರೆ. ಯಾಕೆಂದರೆ ಅವ್ರ ತಂದೆ ಕೂಡ ಹೇಳ್ತಾ ಇದ್ರು, ನನ್ನ ಮಗ ದುಡ್ದು ತಂದುಕೊಟ್ಟಂತಹ ಬೈಕ್ ಇದು ಅಂತ. ನೋಡಲಿಕ್ಕೂ ಕೂಡ ಬಹಳ ಚೆನ್ನಾಗಿದೆ. ಅವರು ಬೆಂಗಳೂರಿಗೆ ಹೋಗಿ ಕಷ್ಟಪಟ್ಟು ದುಡ್ದು ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರಿಗೆ ಬಂದಂತಹ ದುಡ್ಡಿನಲ್ಲಿ ಅವರು ಕೂಡ ತೊಗೊಂಡಿದ್ದಾರೆ. ಜೊತೆಗೆ ಅವರ ಪ್ರೀತಿಯ ತಂದೆಗೆ ಒಂದು ಪ್ರೀತಿಯ ಉಡುಗೊರೆ ಕೂಡ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ಗಿಫ್ಟ್.